ಆಗಿರುವುದು ಅದರಿಂ ಪ್ರಕೃತಿ ಎನಿಸಿಕೊಳ್ಳುತ್ತಿರುವುದು ನಾನತ್ವಕ್ಕೆ ಕಾರಣವಾಗಿರುವುದು ಆನಂದಾಚ್ಛಾದಕವಾಗಿರುವುದು ಸದ್ಭಾವವನ್ನಿಲ್ಲೆನಿಸುತ್ತಿರುವುದು ಚಿದ್ಭಾವವನ್ನದು ಮುಸುಕಿರುತ್ತಿರುವುದು ಉಳ್ಳ ಬ್ರಹ್ಮವನ್ನಿಲ್ಲೆನಿಸುವುದು ಇಲ್ಲದ ಲೋಕವನ್ನುಂಟೆನಿಸುವುದು ಮಾನ್ಯನೇ ಇದು ನಿನ್ನನೆ ನೆಮ್ಮಿರುವುದು ಅನ್ಯಾನನ್ಯೇತರಮಾಗಿರುವುದು. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಗಳಲ್ಲಿ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಶ್ರೀ ಪ್ರಭು ರಾಮಚಂದ್ರ ದೇವರು ವಸಿಷ್ಠರನ್ನು ಕುರಿತು ಮಾಡಿದ ಪ್ರಶ್ನೆಗಳಿಗೆ ವಸಿಷ್ಠರು ಉತ್ತರವನ್ನು ಉಪದೇಶ ಮಾಡಿದ ವಿಷಯವನ್ನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಪರಮಾರ್ಥ ಗೀತೆಯಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಎತ್ತಿದರು. ನಿನ್ನ ಸ್ವರೂಪ ಹೆಂಗದ ಅನ್ನೋದನ್ನು ಹೇಳ್ಕೊಂಬಂದರು. ನಿನ್ನ ಸ್ವರೂಪ ಹೇಗದಪ್ಪ ಅಂದರೆ ಸತ್, ಚಿತ್ತ, ಆನಂದ, ನಿತ್ಯ, ಪರಿಪೂರ್ಣ ಸ್ವರೂಪವೇ ನಿಂದಲ್ಲ ಹೊರತಾಗಿ ನೀ ಬೇರೆ ಏನೂ ಅಲ್ಲ ಅಂತ ತಿಳ್ಕೊಂಡು, ಆಮೇಲೆ ಪ್ರತ್ಯಕ್ಷ ಪ್ರಮಾಣಕ್ಕೂ ಗೋಚರಲ್ಲ, ಅನುಮಾನ ಪ್ರಮಾಣಕ್ಕೂ ಗೋಚರವಲ್ಲ, ಶಬ್ದ ಪ್ರಮಾಣಕ್ಕೂ ಕೂಡ ಗೋಚರವಲ್ಲ. ಅಲ್ಲದೇ ಇದ್ದರೂ ಕೂಡ ಶಬ್ದ ಪ್ರಮಾಣದಿಂದ ಹೇಳ್ತಿರಲ್ಲ ಅಂದ್ರೆ ಒಂದು ಅಣುವಿನಿಂದ ತಿಳಿಸಿಕೊಡಕ್ಕೆ ಹೇಳಿದ್ದ ಹೊರತಾಗಿ ವಾಸ್ತವತ ವಾಣಿಗೆ ಅಥವಾ ಶಬ್ದಕ್ಕೆ ಬ್ರಹ್ಮ ಏನಲ್ಲ ಅಂತ ಕೇಳಿದ್ರೆ ವಿಷಯ ಏನು ಅಲ್ಲ ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ಕೊಂಬಂದು, ಇನ್ನು ಆ ಪರಬ್ರಹ್ಮ ಸ್ವರೂಪದ ಆಶ್ರಯದಲ್ಲಿದ್ದುಕೊಂಡು ಜಗದ್ರೂಪ ಕಾರ್ಯಕ್ಕೆ ಕಾರಣೀಭೂತವಾದದ್ದು ಯಾವುದು ಅಂದರೆ ಮಾಯಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಜದೊಳು ಸದಸತ್ತಾಗಿಯ ಶಕ್ತಿ ಅಜಯ ಎನಿಸುವುದದು ಮಾಯಾ ಶಕ್ತಿ. ನಿಜದೊಳು ಅಂದರೆ ನಿನ್ನ ಯಥಾರ್ಥವಾದ ಸ್ವರೂಪದಲ್ಲಿ ಅಥವಾ ಶುದ್ಧವಾದ ಬ್ರಹ್ಮ ಸ್ವರೂಪದಲ್ಲಿ ಅಥವಾ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ಆ ಮಾಯಾ ಹೇಗದ ಅಂತ ಕೇಳಿದ್ರೆ ಸತ್ ಅಸತ್ತಾಗಿಯ ಶಕ್ತಿ ಅಂದ್ರೆ ಏನರ್ಥ ಅಂದ್ರೆ ಸತ್ತು ಅಲ್ಲ, ಅಸತ್ತು ಅಲ್ಲ, ಸದಸದ್ ವಿಲಕ್ಷಣವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಮಾಯಾ. ಅದರಲ್ಲಿ ಎಂಥ ಶಕ್ತಿ ಅದ ಅಂತ ಕೇಳಿದ್ರೆ ಹೇಳಿದ್ರೆ ಅಘಟಿತ ಘಟನಾ ಪಟೇಶಿ ಮಾಯಾ ಅಂತ. ಅದ್ರಾಗ ಎಂಥ ಶಕ್ತಿ ಅದಪ್ಪ ಅಂತ ಕೇಳಿದ್ರೆ ಇದು ಆಗೋದಿಲ್ಲ ಅಂತ ಯಾರು ಗೆರಿ ಕೊಯ್ತಾರ ಅದನ್ನು ಮಾಡಿ ತೋರಿಸೋ ಸಾಮರ್ಥ್ಯ ಯಾರಲ್ಲದ? ಆ ಮಾಯೆಯಲ್ಲದ. ಅದಕ್ಕಾಗಿ ನಮ್ಮ ಗಂಗಾಧರ ಅಪ್ಪಗಳು ಒಂದು ದೃಷ್ಟಾಂತ ಹೇಳಿದರು. ಹುಲಿಯಲ್ಲಿ ಎಂಥ ಸಾಮರ್ಥ್ಯದಪ್ಪ ಅಂತ ಕೇಳಿದ್ರೆ ಏನು, ಪ್ರಾಣಿಗಳನ್ನು ತೋಳು ಮೊದಲಾದವನ್ನ ಹಿಡಿದು ಕತ್ತರಿಸಿ ತಿನ್ನುವ ಶಕ್ತಿ ಯಾರಲ್ಲದ ಅಂತ ಕೇಳಿದ್ರೆ ಹುಲಿಯಲ್ಲದ. ಹಂಗೆ ಈ ಮಾಯಾದಲ್ಲಿ ಏನು ಶಕ್ತಿ ಅದ ಅಂತ ಕೇಳಿದ್ರೆ ನಾ ಅನ್ನವನ್ನ ಯಾರನ್ರಿ? ನಾ ಅನ್ನವಂದ್ರೆ ಯಾರೇ? ನನ್ನಂಗೆ ಯಾರು ಅದಾನ ಅಂತ ತಿಳ್ಕೊಂಡು ಅಹಂಕಾರ ಏನು ತಾಳಿರ್ತಾರಲ್ಲ ಅಂಥವ್ರನ್ನ ಏನು ಮಾಡ್ತದಪ್ಪ ಅಂತ ಕೇಳಿದೀವಿ. ಈಗ ಬಾಯಾಗ ಕೊಚ್ಚಮನ್ ಹೊಡಿತದ ಅಂತಿದ್ರು ಅವರು. ಈ ಮಾಯ ಏನು ಮಾಡ್ತದ? ಅಂಥವ್ರನ್ನ ಕೆಡಿವಿ ಬಾಯಾಗ ಕೊಚ್ಚಮನ್ ಹೊಡಿತದ ಅಂತ. ಕೊಚ್ಚಮನ್ ಅಂದ್ರಿ ಹುಡಿಮಣ್ಣು. ಅದಕ್ಕೇನಪ್ಪ ಅಂದ್ರೆ ಅದು ಅನುಭವ ಏನಪ್ಪ ಅಂತ ಕೇಳಿದ್ರೆ ಕುಸ್ತಿ ಆಡುವಂಥ ಗಡ್ಡಿ ಮನೆಯೊಳಗೆ ಏನು ಮಾಡ್ತಾರೋ ಅಂತಕ್ಕೆ ರಾತ್ರಿ ನೀರು ಹೊಡೆದಿಟ್ಟಿರ್ತಾರೆ ಪೈಲ್ವಾನ್ರು. ರಾತ್ರಿ ಏನು ಮಾಡೋದು, ಶಿಸ್ತು ನೀರು ಹೊಡೆದಿಡೋದು ಆ ಮಣ್ಣಿಗೆ. ಮುಂಜಾನೆ ಎದ್ದೇನು ಮಾಡೋದಪ್ಪ ಅಂದ್ರೆ ಸಲಿಕೆ ತೊಗೊಂಡು ಅದನ್ನು ಕೊಚ್ಚೋದು. ಅಂದ್ರೆ ಮೆತ್ತಗಾಗ್ತಾಯಿದೆ, ಮೆದುವಾಗಿ ಅದು ಕುಸ್ತಿ ಆಡ್ಲಿಕ್ಕೆ ಹಾಗಾರ ಅಂತ ತಿಳ್ಕೊಂಡು.
ಇಲ್ಲ ಅಂದರೆ ಬೇಸಿಗೆ ಸಮಯದಲ್ಲಿ ಈಗೆಲ್ಲ ನೀರಾವರಿ ವ್ಯವಸ್ಥೆ ಆಗ್ಯದ, ಈಗೇನು ಅದನ್ನು ಒಂದು ಸ್ವಲ್ಪ ಅದು ಅನುಭವಕ್ಕೆ ಬರೋದು ಕಷ್ಟ. ಆದ್ರೆ ವನವ್ಯವಸಾಯ ಭೂಮಿಯಲ್ಲಿ ಬೇಸಿಗೆ ದಿವಸ ಸಮಯದಲ್ಲಿ ಹೊಲಗಳಿಗೆ ಹೋಗ್ಬೇಕಾದಾಗ ಏನಪ್ಪ ಅಂದ್ರೆ ಸುತ್ತ ಹಾಸಿ ದಾರಿತ್ತು ಅಂದ್ರೆ ಅದನ್ನು ಬಿಟ್ಟು ನಡು ಹೊಲ್ದಾಗ ಹಾಸ್ಕೊಂಡು ಹೋಗ್ತಿರ್ತಾರೆ. ಮತ್ತೊಬ್ರು ಹೊಲ್ದಾಗ ಹಾಸಿ ಹೋಗ್ತಿರ್ತಾರೆ, ಯಾರೂ ಏನು ತಕರಾರು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತ ಕೇಳಿ ಬೇಸಿಗೆನೇ ಇರ್ತೈತಿ, ಅಲ್ಲೇನು ಹಾಸ್ಕೊಂಡು ಹೋದ್ರೂ ಸಮಸ್ಯೆ ಇರುವುದಿಲ್ಲ. ಏನು ಭೂಮಿಯೊಳಗೆ ಗಾಡಿ ಹಾದು ಆ ಮಣ್ಣು ಹೆಂಗಾಗಿರ್ತದಪ್ಪ ಅಂದ್ರೆ ಕಡಲೆ ಹಿಟ್ಟಿನ ಪುಡಿ ಆದಂಗಾಗಿರ್ತಾ ಇದೆ. ಅಂದ್ರೆ ಅತೀ ಮೆತ್ತಗಾಗಿರ್ತದೆ, ಸಣ್ಣಾಗಿರ್ತಾ ಇದೆ. ಅಂಥದಕ್ಕೆ ಕೊಚ್ಚಮಣ್ಣು ಅಂತಾರೆ. ಏನಂತಾರೆ ಅದಕ್ಕೆ ರೀ? ಕೊಚ್ಚಮಣ್ಣು ಅಂತಾರೆ. ಆ ಕೊಚ್ಚಮಣ್ಣು ಏನು ಮಾಡ್ತಾರೆ, ಬಾಯಾಗ ಹೊಡಿತದ ಅಂತ ಕೊಚ್ಚಮಣ್ಣು ಬಾಯಾಗ ಹಾಕ್ತಾರೆ. ಅತ್ತೇನು ಅಂತ ಕೇಳಿದ್ರೆ ಆ ಮಣ್ಣಿನ ಪುಡಿ ತೊಗೊಂಡು ಗಪ್ಪನ ಬಾಯಾಗ ಹಾಕ್ಕೊಂಡ್ರೆ ನೀರಿದ್ರೆ ಬಾಳೆ ಪುಣ್ಯ, ನೀರಿಲ್ದ ಹೋದ್ರೆ ಶಿವಾಯನ ಮನೆ. ಏನು ಇಲ್ಲ ಅಂದ್ರೆ ಅದು ಯಾರು ನೋಡ್ಯಾರ ಹುಡಿ ಮಣ್ಣು ಯಾರಿಗೆ ಗೊತ್ತು ರೀ? ನಾವು ಊರಾಗಿರೋರು ಅಂದ್ರೆ ಪುಟಾಣಿ ಹಿಟ್ಟು ಅಂತ ಇರ್ತದ ನೋಡ್ರಿಲ್ಲ, ಕಡ್ಲೆ ಹಿಟ್ಟು ಇರ್ತದ, ಪುಟಾಣಿ ಹಿಟ್ಟು ಇರ್ತದ. ತಿನ್ನಕ್ಕೆ ಯಾವುದೇ ಇಗ್ರಿ ಹಂಗೆ ಪುಟಾಣಿ ಹಿಟ್ಟು ಏನ್ರಿ, ಪುಟಾಣಿ ಹಿಟ್ಟು ಇತ್ತು ಅಂದ್ರೆ ಆ ಪುಟಾಣಿ ಹಿಟ್ಟು ತೊಗೊಂಡು ಒಂದಿಷ್ಟು ಏನಪ್ಪ ಅಂದ್ರೆ ಅದಕ್ಕೆ ಆ ಕಡೆ ಭಾಗಕ್ಕೆ ಪಕ್ಕಿ ಹೊಡಿಯೋದು ಅಂತಾರೆ. ನಾವೆಂದ ಗಪ್ಪನ ಒಕ್ಕೊಳ್ಳೋದು ಅಂತೇಳಿ ಆ ಹಿಟ್ಟು ತೊಗೊಂಡು ಗಪ್ಪನ ಒಕ್ಕೊಂಡ್ರೆ ಎಲ್ಲಿಗೆ ಆಡಿರ್ತತ್ರಿ? ಹೋಗಿ ಅದು ಹೋಗಿ ಗಂಟ್ಲಕ್ಕೆ ಆಡಿರ್ತಾ ಇದೆ. ಗಂಟ್ಲಕ್ಕೆ ಆಡಿರುತ್ತೆ ಅಂದ್ರೆ ಏನಾಕತ್ರಿ? ನೀರಿದ್ರೆ ಬಾಳೆ ಪೋಲ್ಮಿ, ಜೊತೆಗೆ ಯಾರು ಇದ್ರೆ ಪೋಲ್ಮಿ, ಯಾರೂ ಇಲ್ಲದೆ ಹೋಯ್ತು ಅಂದ್ರೆ ಏನಾಕತಿ ಅಂದ್ರೆ ಪ್ರಾಣ ಕಳ್ಕೊಳ್ಳೋ ಪ್ರಸಂಗ ಬರ್ತದೆ. ಹೆಂಗೆ ಆ ಮಣ್ಣನ್ನು ಗಪ್ಪನ ಬಾಯಾಗ ಹೋಗ್ಕೊಂಡ್ರೆ ಆಗ್ತಾ ಇದೆ, ಹಾಗೆ ಮಾಯಾ ಅನ್ನೋದು ನಮಗೇನು ಮಾಡ್ತದೆ ಅಂತ ಕೇಳಿದ್ರೆ, ನನ್ನಂಗೆ ಯಾವದಾನ ಅಂತ ತಿಳ್ಕೊಂಡು ಯಾವ ಮೆರಿತಾನ ಅವನಿಗೇನು ಮಾಡ್ತದಪ್ಪ ಅಂದ್ರೆ ಕೆಡವಿ ಬಾಯಾಗ ಕೊಚ್ಚಮಣ್ಣು ಹೊಡಿತದ ಅಂತ. ಅಂದ್ರೆ ಅದರಲ್ಲಿ ಅಂಥೆಂಥ ಸಾಮರ್ಥ್ಯ ಇಲ್ಲ. ಏನು ಎಂತೆಂಥವ್ರನ್ನ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಎಳ್ದು ಹೋಗೋದದ. 60,000 ವರ್ಷ ತಪಸ್ಸು ಮಾಡಿದಂಥವ್ರು ಯಾರ್ರಿ? ವಿಶ್ವಾಮಿತ್ರ. ಒಂದೋ ದಿವಸ 2 ದಿವಸ ಅಲ್ಲ, 60,000 ವರ್ಷ ಅದು ಒಂದು ವೇಳೆ ತಪಸ್ಸು ಮಾಡ್ಬೇಕಾಗಿದ್ರೆ ಆಗಿನ ಟೈಮ್ದಾಗ ಅವ್ರ ಆಯುಷ್ಯ ಎಷ್ಟಿದ್ದಂಗಾಯ್ತು? 1,00,000 ವರ್ಷ ಆಯುಷ್ಯ ಇತ್ತು ಅವ್ರದ್ದು. ಕೃತಾಯುಗದೊಳಗೆ ಏನ್ರಿ 1,00,000 ವರ್ಷ ಆಯುಷ್ಯ. 60,000 ವರ್ಷ ತಪಸ್ಸು ಮಾಡಿದ್ರು ಕೂಡ ಮಾಯಾ ಏನು ಮಾಡ್ತೀವೋ ಅಂತ ಕೇಳಿದ್ರೆ ಎಳೆದು ಹೋಗೋದು ಬಿಡ್ತು. ಯಾಕಂದ್ರೆ ಇದೇನು ಮಾಡ್ತತೆ ಅಂದ್ರೆ ಅಂಥವ್ರನ್ನ ಏನೂ ಬಿಟ್ಟಿಲ್ಲ. ಅದಕ್ಕೆ ಯಾರ್ದಪ್ಪ ಜೈಮಿನಿ ಋಷಿಗಳ ಕಥೆಗಳನ್ನು ಕೇಳಿರಿ. ಅಂತೂ ಅಭಿಪ್ರಾಯ ಏನದ, ಮಾಯಾದಲ್ಲಿ ಎಂಥ ಶಕ್ತಿ ಇದೆ ಅಂದ್ರೆ ಆಗೋದಿಲ್ಲ ಅಂದದ್ದನ್ನು ಮಾಡಿ ತೋರಿಸೋ ಸಾಮರ್ಥ್ಯ ಅದರಲ್ಲಿ ಅದ. ಆಮೇಲೆ ಅದು ಏನು ಅನಿಸ್ಕೊಂತ ಇದೆ ಅಂದ್ರೆ ಅಜಯ್ ಎನಿಸುವುದು ಅದು ಮಾಯಾಶಕ್ತಿ. ಅಜಯ್ ಅಂದ್ರೆ ಅಂದ್ರೆ ಜನ್ಮ, ಅಂದ್ರೆ ಇಲ್ಲ. ಯಾವುದಕ್ಕೆ ಜನ್ಮವನ್ನು ಹೇಳಕ್ಕೆ ಬರುವುದಿಲ್ಲವೋ ಅಂದ್ರೆ ಇಂಥದರಿಂದ ಹುಟ್ಟೇದ ಅಂತ ಹೇಳಕ್ಕೆ ಬರುವುದಿಲ್ಲವೋ ಅದಕ್ಕೆ ಏನನ್ನಬೇಕು? ಅನಾದಿ ಅಂತ ಕರೀತಾರ. ಅದಕ್ಕೆ ಅಜ ಅಂತಾರ. ಅಜಯ್ ಎನಿಸುವುದದು ಮಾಯಾಶಕ್ತಿ. ಅದೇನದಂತ ಕೇಳಿ ಮಾಯಾ ಅಂತ ಹೆಸರು ಕರೆದಿದ್ದಾರೆ ಅದಕ್ಕೆ. ಅದುವೇ ಜಗತ್ಕಾರಣವಾಗುವುದು. ಮುನ್ನಿನ ಪರಿಭವವು ಎಂತಾಯ್ತೆಂದು ಅಂತ ಕೇಳಿದಾಗ ಹಲವಾರು ಮಂದಿ ಹಲವಾರು ರೀತಿಯಾಗಿ ಹೇಳ್ಯಾರ. ಇದರಾಗ ಯಾವುದು ನಿಜ ಅನ್ನೋದನ್ನ ಇನ್ಮೇಲೆ ಏನು ಮಾಡೋದು ತಿಳಿಸುವಂತ ಹೊಂಡಿದಾರ. ಅದುವೇ ಜಗತ್ಕಾರಣವಾಗುವುದು. ಯಾವುದು? ಯಥಾರ್ಥವಾದ ಪರಬ್ರಹ್ಮ ಸ್ವರೂಪದ ಆಶ್ರಯದೊಳಗಿದ್ದುಕೊಂಡು ಸತ್ತಂತೆಯ ಸತ್ತಲ್ಲ, ಅಸತ್ತಂತೆಯ ಅಸತ್ತಲ್ಲ, ಸದಸತ್ತಂತೆಯ ಸದಸದ್ದಲ್ಲ ಅಂತ ಅನಿರ್ವಚನೆಯ ಮಾಯ ಬ್ರಹ್ಮಾಶ್ರಯದಲ್ಲಿ ಇದ್ದುಕೊಂಡು ಏನು ಮಾಡಿದಪ್ಪ ಅಂದ್ರೆ ಜಗತ್ತಿಗೆ ಕಾರಣ ಆಗ್ಯದ. ಅದುವೇ ಜಗತ್ಕಾರಣಂ ಆಗಿರುವುದು. ಅದರಿಂ ಪ್ರಕೃತಿ ಎನಿಸಿಕೊಳ್ಳುತ್ತಿರುವುದು. ಆ ಕಾರಣದಿಂದ ಜಗತ್ತಿಗೆ ಕಾರಣ ಆಗ್ಯದ ಅಂತ ತಿಳ್ಕೊಂಡು ಅದಕ್ಕೆ ಇನ್ನೊಂದು ಹೆಸರು ಏನದ? ಪ್ರಕೃತಿ ಅಂತ ಕರೀತಾರೆ. ವಿಚಾರ ಚಂದ್ರೋದಯದಲ್ಲಿ ಮೊದಲು ಪ್ರಕೃತಿ ಅಂತ ತಗೊಂಡಾರ, ಆಮೇಲೆ ಮಾಯಾ ಅಂದಿದ್ದಾರೆ. ಶುದ್ಧವಾದ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪವು ಹೇಗೆ ಆಯಿತು ಅಂತ ಪ್ರಶ್ನೆ. ಅವ ಪ್ರಶ್ನೆ ಮಾಡೋದ್ರೊಳಗೆ ಏನದಪ್ಪ ಅಂದ್ರೆ ಮಹತ್ವದ, ಸುಮ್ಮನೆ ಪ್ರಶ್ನೆ ಮಾಡಿಲ್ಲ. ಏನಪ್ಪ ಅಂದ್ರೆ ಸ್ವಲ್ಪ ಉಳ್ದ ತಿನ್ಗ ತಿಳುವಳಿಕೆ ಆಗೋದು. ಶುದ್ಧವಾದ ಬ್ರಹ್ಮನಲ್ಲಿ, ಬರೇ ಬ್ರಹ್ಮನಲ್ಲಿ ಅಲ್ಲ, ಶುದ್ಧವಾದ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪವು ಹೇಗೆ ಆಯಿತು? ಯಾವಾಗಲೂ ಆರೋಪ ಎಲ್ಲಿ ಹಾಕತ್ರಿ? ಈಗ ಅದನ್ನು ಬಿಡ್ರಿ ನೀವು. ಆರೋಪ ಯಾವಾಗಲೂ ಎಲ್ಲಿ ಆಗ್ತದ?
ಆರೋಪ ಆಕತಲ್ಲ, ಆರೋಪ ಮಾಡ್ತೇವಲ್ಲ, ಎಲ್ಲಿ ಆರೋಪ ಆಗ್ತದ್ರಿ? ಆರೋಪ ಯಾವಾಗ ಮಾಡ್ತೀರಿ? ಎಲ್ಲಿ ಆರೋಪ ಮಾಡ್ತೀರಿ? ಹುಡುಗ ಕೆಡ್ತ್ರಿ ಅನ್ನೋದು. ಯಾವ ಹುಡುಗ? ಚಲೋ ಇದ್ದ ಹುಡುಗ ಕೆಡ್ತ್ರಿ ಅಂತ ಆರೋಪ ಮಾಡಿದಿರಲ್ಲ, ಯಾವಾಗ ಆರೋಪ ಮಾಡಿದ್ರಿ? ಸಂಘ ಇದ್ದಾಗ. ಯಾರ ಸಂಘ? ದುಷ್ಟನ ಸಂಘ ಮಾಡಿದಾಗ ಅವನಿಗೆ ಆರೋಪ ಮಾಡಿರೋ. ದುಷ್ಟನ ಸಂಘ ಇರ್ಲಾರ್ದನು ಒಬ್ಬನೇ ಇದ್ದಾಗ ಮಾಡಿರೇನು? ಇಲ್ಲ. ಹಂಗ ಶುದ್ಧವಾದ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪ ಹೇಗೆ ಆಯ್ತು ಅಂತ ನಾವು ಕೇಳ್ಬೇಕಾದ್ರ ಆರೋಪ ಎಲ್ಲಿ ಮಾಡಕ್ ಬರ್ತಾ ಇದೆ? ಎಲ್ಲಿ ದೋಷದ ಅಲ್ಲಿ ಆರೋಪ ಮಾಡಕ್ ಬರ್ತಾ ಇದೆ. ಏನ್ ಮಾಡಕ್ ಬರ್ತಾ ಇದೆ? ಎಲ್ಲಿ ದೋಷ ಐತೆ ಅಲ್ಲಿ ಆರೋಪ ಮಾಡಕ್ ಬರ್ತಾ ಇದೆ. ದೋಷ ಇರ್ಲಿರ ಆರೋಪ ಮಾಡ್ಲಿಕ್ಕೆ ಬರುವುದಿಲ್ಲ. ಹಗ್ಗದಲ್ಲಿ ಹಾವಿನ ಆರೋಪ ಮಾಡಿದ್ವಿ. ಆರೋಪ ಮಾಡೋದಂದ್ರೆ ಇಲ್ಲದನ್ನು ಸಿದ್ಧ ಮಾಡಿದ್ವಿ. ಇದ್ದ ವಸ್ತುವಿನಲ್ಲಿ ಇಲ್ಲದ ವಸ್ತುವಿನ ಹೇಳುವಿಕೆಗೆ ಆರೋಪ ಅಂತ ಕರೀತಾರೆ. ದೋಷ ಇದ್ದಾಗ ಆರೋಪ ಮಾಡ್ರಿ, ದೋಷ ಇಲ್ದಾಗೋ? ದೋಷ ಇದ್ದಾಗ. ಈಗ ನಿಮ್ಮ ಬ್ರಹ್ಮ ದೋಷಯುಕ್ತವೋ ನಿರ್ದೋಷವೋ? ನಿರ್ದೋಷ. ಮತ್ ನಿರ್ದೋಷವಾದ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪ ಹೇಳ್ತೀರೋ? ಎಲ್ಲಿ ಹೇಳ್ತೀರಿ ನೀವೀಗ? ಆರೋಪ ಹೇಳ್ತೀರಿ. ಶುದ್ಧ ಬ್ರಹ್ಮ ಅಂದ್ರೆ ಆರೋಪ ಹೇಳಕ್ ಬರುದಿಲ್ಲ. ಬ್ರಹ್ಮ ಶುದ್ಧ ಅಂದ್ರೆ ಪ್ರಪಂಚದ ಆರೋಪ ಮಾಡಕ್ ಬರುದಿಲ್ಲ. ಮತ್ತ ಬ್ರಹ್ಮ ಅಶುದ್ಧ ಅಂದೆ ಅಂದ್ರ, ದೋಷ ಉಳ್ಳವ ಅಂದ್ರಿ ಅಂದ್ರ ಶುದ್ಧ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪವನ್ನು ಹೇಳ್ಬೇಡ್ರಿ. ಹೆಂಗ್ರಿ? ಮುಂದೆ ಅದು ಉತ್ತರ ಹೇಳುವಾಗಾಯ್ತಲ್ಲ. ಈಗ ಶಿಷ್ಯನ ಪ್ರಶ್ನೆದ ಅಭಿಪ್ರಾಯ ಬೇಕಲ್ಲ. ಶಿಷ್ಯನ ಪ್ರಶ್ನೆ ಏನದ? ಶುದ್ಧವಾದ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪವನ್ನು ಹೇಗೆ ಮಾಡುತ್ತೀರಿ? ಅವನ ಅಭಿಪ್ರಾಯ ಏನದ? ಎಲ್ಲಿ ದೋಷ ಹೇಳ್ತೀರಿ ಅಲ್ಲಿ ಆರೋಪ ಮಾಡ್ರಿ, ಒಪ್ತಾನೆ. ನಿಮ್ಮ ಬ್ರಹ್ಮ ಶುದ್ಧವೋ ಅಶುದ್ಧವೋ? ಶುದ್ಧ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪ ಹೆಂಗ್ ಮಾಡಕ್ ಬರ್ತದೆ ನಿಮ್ಗ? ಬರುದಿಲ್ಲ ಅನ್ನೋ ಅಭಿಪ್ರಾಯ ಒಂದು. ಅವಾಗ ಗುರುಗಳು ಏನ್ ಮಾಡ್ತಾರ, ಇಲ್ಲಪ್ಪ ಶುದ್ಧವಾದ ಬ್ರಹ್ಮನಲ್ಲೇ ಆರೋಪ ಮಾಡ್ಬೇಕಾಗ್ತದ ಅಂತ. ಯಾಕಂದ್ರೆ ಬ್ರಹ್ಮನ ವ್ಯತಿರಿಕ್ತವಾಗಿ ಆಧಾರ ಅಧಿಷ್ಠಾನ ಮತ್ತೊಂದು ವಸ್ತು ಇಲ್ಲವೇ ಇಲ್ಲ. ಏನದ? ಇಲ್ಲವೇ ಇಲ್ಲ. ಮತ್ತೆ ಇಲ್ಲಂದ್ರೆ ಎಲ್ಲಿ ಹೇಳ್ಬೇಕು ಅಂತ ಕೇರ ಆ ಬ್ರಹ್ಮನಲ್ಲಿನೇ ಹೇಳ್ಬೇಕು. ಹೇಳ್ಬೇಕಾದಾಗ ಏನ್ ಮಾಡ್ಕೋದು? ಒಂದು ಕಲ್ಪನಾ ಮಾಡ್ಬೇಕಾಯ್ತು. ಏನ್ ಮಾಡ್ಬೇಕಾಯ್ತು? ಕಲ್ಪನಾ ಮಾಡ್ಬೇಕಾಯ್ತು. ಅವಾಗ ಏನ್ ಮಾಡಿದ್ರು? ಅನಾದಿಯಾದ ಶುದ್ಧ ಬ್ರಹ್ಮನಲ್ಲಿ. ಯಾವ ಬ್ರಹ್ಮ? ಅನಾದಿಯಾದ ಶುದ್ಧ ಬ್ರಹ್ಮನಲ್ಲಿ ಅನಾದಿಯಾದ ಒಂದು ಕಲ್ಪಿತ ಪ್ರಕೃತಿಯು ಇತ್ತು. ಎಂಥ ಸಂಬಂಧ? ಕಲ್ಪಿತ ತಾದಾತ್ಮ ಸಂಬಂಧದಿಂದ ಇತ್ತು. ಅಂದರೆ ಏನು? ಕಲ್ಪಿತ ಭೇದ ವಾಸ್ತವ ಅಭೇದ ರೂಪದಿಂದ ಇತ್ತು ಅಂತ ಆರಂಭ ಮಾಡಿ ಅದು 3 ಭಾಗವನ್ನು ಹೊಂದಿತ್ತು. 3 ವಿಭಾಗ ಆಯ್ತು. ಮಾಯ, ಅವಿದ್ಯ ಮತ್ತು ತಮ ಪ್ರಧಾನ ಪ್ರಕೃತಿ ಅಂತ. ಅಂದ್ರೆ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಮಾಯಾ ಮೊದಲು ತಗೊಂಡಾರ, ಪ್ರಕೃತಿ ಹೆಸರು ಹಿಂದಿಟ್ಟಿದಾರ. ಅಲ್ಲಿ ಪ್ರಕೃತಿ ಮೊದಲು ತಗೊಂಡಾರ, ಮಾಯಾ ಆಮೇಲೆ ಇಟ್ಟಿದಾರ. ಮಾಯಾ ಪ್ರಕೃತಿ ಅಂದ್ರು ಒಂದ, ಪ್ರಕೃತಿ ಮಾಯಾ ಅಂದ್ರೂ ಒಂದೇ. ಏನ್ರಿ? ಮಾಯಾ ಅದಕ್ಕೆ ಎಷ್ಟು ಹೆಸರು ಅದಾವಪ್ಪ ಅಂತ ಕೇಳಿದಾದ್ರೆ 14 ಹೆಸರು ಅದಾವ್ರಿ. ಎದಕ್ರಿ? ಬ್ರಹ್ಮನ ಸರ್ಜೋಡಿನ ಬೆನ್ನ ಹತ್ತೈತಿ. ಅದು ಬ್ರಹ್ಮನ ತಾಕತ್ತ ಅದಕ್ಕೆ ಇಲ್ಲಕರೆ ಇಲ್ಲಂದ್ರೂ ಕೂಡ ಬ್ರಹ್ಮನ ಸರ್ಜೋಡಿ ಬೆನ್ನ ಹತ್ತದ. ಕೊನೆಗೆ ಹೋಗಿ ಒಂದ ಪೆಟ್ನ್ಯಾಗ ಬೀಳ್ತಾ ಇದೆ. ಎಲ್ಲಿ ಅಂತ ಕೇಳಿದ್ರೆ ಅನಂತ ಅಂತ. ಅನಂತ ಬ್ರಹ್ಮದನ ಮಾಯಾ ಮಾತ್ರ ಏನಾಗುದಿಲ್ಲ ಅಂತ ಕೇಳಿ ಅನಂತ ಅಂತ ಹೇಳಿಕ್ಕೆ ಬರುವುದಿಲ್ಲ. ಅದು ಅಂತ ಉಳುದ್ದದ. ಅವು 14 ರೀತಿಯಿಂದ ಹೆಂಗ ಬೆನ್ನ ಹತ್ತಿದ್ರಿ ಅಂತ ಕೇಳಿದ್ರೆ ಶ್ರೀ ವಿಚಾರ ಚಂದ್ರೋದಯದ 14ನೇ ಕಲಾದಲ್ಲಿ 16ನೇ ಕಲಾದಲ್ಲಿ ಪದಾರ್ಥ ವಿಭಾಗ ಅಂತ ಬರ್ತದ. ಅಲ್ಲಿ ನೋಡಿದ್ರೆ ಸಿಗ್ತಾ ಇದೆ. ಏನ್ ಅದರಿಂ ಪ್ರಕೃತಿ ಎನಿಸಿಕೊಳ್ಳುತ್ತಿರುವುದು ಜಗತ್ತಿಗೆ ಕಾರಣನೂ ಆಗ್ಯದ. ಕಾರಣವಾಗಿದ್ದರಿಂದ ಅದಕ್ಕೆ ಏನಂತ ಕರೀತಾರ? ಪ್ರಕೃತಿನೂ ಅಂತೂ ಕೂಡ ಕರಿತಾ ಇದ್ದಾರೆ. ಆ ಪ್ರಕೃತಿ ರೂಪದಿಂದ ಇದ್ದಂಥ ಮಾಯಾ ನಾನತ್ವಕ್ಕೆ ಕಾರಣವಾಗಿರುವುದು. ಮತ್ತು ನಾನಾ ರೂಪವಾದ ಜಗತ್ತು ತೋರ್ತದಲ್ಲ, ಇದಕ್ಕೆ ಕಾರಣ ಆಗ್ಯದ ಇಲ್ಲೋ? ನಾನತ್ವ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಬಂತು ಅಂದ್ರೆ ನಾನತ್ವ ಪದ ಬರ್ತಾ ಇದೆ.
ಇನ್ನೊಂದು ಶಬ್ದ ಏನದಕ್ಕೆ ಬಹಳ. ಒಂದಕ್ಕಿಂತ ಹೆಚ್ಚಿಗೆ ಬಂದ್ರೆ ಏನು ಪದ ಬಳಸ್ತೇವೆ? ಅನೇಕ, ಬಹಳ. ಅಥ ಇಲ್ಲೇನಪ್ಪ ಅಂದ್ರೆ ನಾನತ್ವ ಅಂದಾರ. ನಾನತ್ವಕ್ಕೆ ಕಾರಣವಾಗಿರುವುದು ಅಂದರೆ ಜಡಚೇತನ ರೂಪ ಜಗತ್ತಿಗೆ ಕಾರಣದ. ಜಗತ್ತಿನೊಳಗೆ ಜಡವೂ ಅದ ಮತ್ತು ಚೇತನವೂ ಅದ. ಜಡ ಯಾವುದು ಅಂದ್ರೆ ಅಂತಃಕರಣವನ್ನ ಮೊದಲು ಮಾಡಿಕೊಂಡು ತೋರಾನು ತೋರಿಕೆ ಪದಾರ್ಥ ಎಲ್ಲ ಏನದಾವು? ಜಡ ಅದಾವು. ಆದ್ರೆ ಚಿದಾಭಾಸ ಏನದನಂತ ಕೇಳಿದ್ರೆ ಚೇತನದ. ಈ ಚೇತನ ಜಡರೂಪವಾದ ಜಗತ್ತಿಗೆ ಕಾರಣ ಆಗ್ಯದ. ಏನ್ರಿ? ಆನಂದಾಚ್ಛಾದಕವಾಗಿರುವುದು. ಈ ಜಗತ್ತಿನ ಉತ್ಪತ್ತಿಗೆ ಹೇತು ಆಗೋದಷ್ಟು ಅಲ್ಲದೆ ತನ್ನ ಸ್ವರೂಪವನ್ನು, ಆನಂದ ಅಂದ್ರನೇ ಬ್ರಹ್ಮ, ಬ್ರಹ್ಮ ಅಂದ್ರನೇ ಆನಂದ ಸ್ವರೂಪಕ್ಕೆ ಏನು ಮಾಡೋದು? ಆಚ್ಛಾದಕವಾಗಿರುವುದು ಅಂದರೆ ತೋರಿಗೊಡಲಾರದಂತೆ ಮಾಡಿರುವುದು. ಸದ್ಭಾವವನ್ನು ಇಲ್ಲೆನಿಸುತ್ತಿರುವುದು. ಸದ್ಭಾವ ಅಂದ್ರೆ ಸದಾಭಾವ. ಸದಾಭಾವ ಅಂದ್ರೆ ಯಾವಾಗಲೂ ಇರುವುದು. ಸದಾಭಾವ ಪದಕರ್ತೇನು ಯಾವಾಗಲೂ ಇರೋದು. ಯಾವಾಗಲೂ ಅಂದ್ರೆ ಯಾವಾಗ ರೀ? 3 ಕಾಲ ಇರುವೆ. ಯಾವ್ಯಾವ ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಇದರಂತೆ ಹಲವಾರು ಕಾಲದ ಏನದಪ್ಪ ಅಂದ್ರೆ ರೀತಿ ಅದ. ವಿಚಾರ ಚಂದ್ರೋದಯದ 8ನೇ ಕಾಲದಲ್ಲಿ ಈ ವಿಷಯವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಏನ್ರಿ? ಹೆಂಗೆ ಸಿದ್ಧ ಮಾಡ್ತೀರಿ ನೀವು? ಜಡ ಅಸತ್ ಸತ್ತುಗಳ ವಿಲಕ್ಷಣ ಅಂತ ಹೇಳಿದ್ರೆ ಅನ್ವಯ ವ್ಯತಿರೇಕ ಯುಕ್ತಿ ಮೂಲಕವಾಗಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಯಾವ ಯುಕ್ತಿ? ಅನ್ವಯ ವ್ಯತಿರೇಕ. ಮೊದಲು ಇರಬೇಕು, ಈಗೂ ಇರಬೇಕು, ಮುಂದೂ ಇರಬೇಕು. ಅದಕ್ಕೇನಂತಾರ? ಅನ್ವಯ ಅಂತಾರ. ಮೊದಲಿತ್ತು, ಈಗಿಲ್ಲ, ಈಗಿತ್ತು, ಮುಂದಿರುವುದು ಇದ್ದರೆ ಅಂತಾರೆ. ಅದಕ್ಕೆ ವ್ಯತಿರೇಕ ಅಂತ ಕರಿತಾ ಇದ್ದಾರೆ. ಹೀಗೆ ಹಲವಾರು ಕಲ್ಪನೆ ಅದ ಅಲ್ಲಿ. ನಿನ್ನೆ, ಇವತ್ತ, ನಾಳೆ, ಹೋದ ತಿಂಗಳ, ಈ ತಿಂಗಳ, ಮುಂದಿನ ತಿಂಗಳ, ಹೋದ ವರ್ಷ, ಈ ವರ್ಷ, ಮುಂದಿನ ವರ್ಷ, ಹೋದ ಯುಗ, ಈ ಯುಗ, ಮುಂದಿನ ಯುಗ, ಹೋದ ಕಲ್ಪ, ಈ ಕಲ್ಪ, ಮುಂದಿನ ಕಲ್ಪ. ಹೀಗೆ ಹಲವಾರು ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ. ಎಷ್ಟು ವಿಭಾಗ ಮಾಡಿದರೂ ಕೂಡ ಕಾಲಗಳು 3 ಸಿದ್ಧಕ್ಕವು, ಹೆಚ್ಚಿಗೆ ಅಕ್ಕವು 3 ಕಾಲಗಳು ಸಿದ್ಧ ಆಗ್ತಾವೆ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಅಂತ. ಹೀಗೆ ಎಲ್ಲ ಕಾಲದಲ್ಲಿ ಇರುವುದಕ್ಕೇನಂತಾರ? ಸದ್ಭಾವ ಅಂತಾರೆ. 3 ಕಾಲದಲ್ಲಿ ಇದ್ದ ಪರಬ್ರಹ್ಮ ಸ್ವರೂಪಕ್ಕೆ ಏನು ಅನ್ನಕ್ಕೆ ಹಚ್ಚದ ಅಂತ ಕೇಳಿದ್ರೆ ಇಲ್ಲೆನಿಸುತ್ತಿರುವುದು. ಇದ್ದದ್ದಕ್ಕೆ ಇಲ್ಲ ಅನ್ನಕ್ಕೆ ಹಚ್ಚದ. ಏನು ಸಾಮಾನ್ಯ ಶಕ್ತಿ ಏನ್ರಿ? ಇಲ್ಲದಕ್ಕೆ ಇಲ್ಲ ಅನ್ನೋದು ಸರಳಪ್ಪ. ಇದ್ದದ್ದಕ್ಕೆ ಇಲ್ಲ ಅನ್ನಿಸ್ಬೇಕಾಗಿತ್ತು ಅಂದ್ರೆ ಅದೇನು ಸಾಮಾನ್ಯನು ಅಂತ ಕೇಳಿದ್ರೆ ಸಾಮಾನ್ಯವಲ್ಲ. ಅಷ್ಟೇ ಅಲ್ಲ, ಇದ್ದದ್ದು ತೋರುವುದಿಲ್ಲ, ತೋರ್ತದ ಅಂದ್ರೆ ಬೆಳಗ್ತಾ ಇದೆ, ಚೇತನ ಸ್ವರೂಪದ ಇದ್ರೂ ಕೂಡ ಚಿದ್ಭಾವವನ್ನದು ಮುಸುಕುತ್ತಿರುವುದು. ಚಂದ್ರ ಪ್ರಕಾಶ ಸ್ವರೂಪವನ್ನು ತೋರಿಗೊಡಲಾರದಂತೆ ಮಾಡ್ಯದ. ಇಲ್ಲನ್ನ ಕಚ್ಚದ ಮತ್ತು ತೋರುಗೊಡಲಾರ್ದಂಗೆ ಮಾಡ್ಯದ. ಉಳ್ಳ ಬ್ರಹ್ಮವನ್ನು ಇಲ್ಲೆನಿಸುವುದು. ಅಷ್ಟೇ ಅಲ್ಲ, ಬ್ರಹ್ಮನನ್ನು ಏನನ್ನ ಕಚ್ಚದ? ಇಲ್ಲ ಅಂತ ಹೇಳಿಸ್ತಾ ಇದೆ. ಇಲ್ಲದ ಲೋಕವನ್ನು ಉಂಟೆನಿಸುವುದು. ಇಲ್ಲವೇ ಇಲ್ಲ ಲೋಕ ಅನ್ನುವಂಥದ್ದು ವಿಚಾರ ಮಾಡಿ ನೋಡಿದ್ರೆ ಅದು ಐತಿ ಅನ್ನಕ್ಕೆ ಹಚ್ಚದ. ಯಾವುದು? ಮಾಯಾಶಕ್ತಿ. ಮಾನ್ಯನೇ ಅಂದರೆ ಮಾನವಂತವುಳ್ಳಂಥ ಹೆಲೆಯ ಶಿಷ್ಯನೇ, ಇದು ನಿನ್ನನ್ನೇ ನೆಮ್ಮಿ ಹೋದು. ಇಷ್ಟೆಲ್ಲ ಮಾಡ್ಯದಲ್ಲ, ಇದು ನಿನ್ನ ಬಿಟ್ಟು ಏನಾರ ಮಾಡ್ಯದನು? ನಿನ್ನ ಆಶ್ರಯದೊಳಗಿದ್ದುಕೊಂಡನ ಇಷ್ಟೆಲ್ಲ ಇದು ಮಾಡಕತ್ತದ. ಅದಕ್ಕಾಗಿ ಅನ್ಯ ಅನನ್ಯ ಇತರ ಮಾಗಿಹುದು. ಅದು ನಿನ್ನೊಳಗ ಇದ್ದು ಇಷ್ಟೆಲ್ಲ ಮಾಡಕ್ಕೆ ಹಚ್ಚಿ ಮತ್ತೇನದ? ಅನಿರ್ವಚನೀಯವಾಗಿರುವುದು. ಅನ್ಯ ಪದಕಾರ್ತೇನು ಬೇರೆ, ಅನನ್ಯ ಪದಕಾರ್ತೇನು ಅಂತ ಕೇಳಿದ್ದಾದರೆ ಅಭಿನ್ನ, ಭಿನ್ನ ಮತ್ತು ಅಭಿನ್ನ. ಇತರ ಅಂದ್ರೆ ಭಿನ್ನ ಏನ್ರಿ? ಎರಡು ಕೂಡ ಹೇಳೋದು. ಈ ರೀತಿಯಾಗಿ ತೋರುವಂಥದ್ದು ಏನಿದಕ್ಕೆ ಅನಿರ್ವಚನೀಯ ಅಂತಾರ, ಇಲ್ಲ ಅನಿರ್ವಾಚ್ಯ ಅಂತ ಕರೀತಾರ. ಏನಂತಾರೆ? ಅನಿರ್ವಚನೀಯ ಅಂತಾರ, ಇಲ್ಲ ಅನಿರ್ವಾಚ್ಯ ಅಂತಾರ. ತಾತ್ಪರ್ಯದಲ್ಲಿ ನೋಡೋಣ. ಅಗ್ನಿಯಲ್ಲಿ ದಾಹಕ ಶಕ್ತಿ, ಮಣ್ಣಿನಲ್ಲಿ ಜಿಗಿಶಕ್ತಿ ಇರುವಂತೆ ಸಚ್ಚಿದಾನಂದ ಘನಸ್ವರೂಪನಾದ ನಿನ್ನಲ್ಲಿ ಒಂದು ಮಾಯಾಶಕ್ತಿ ಉಂಟು. ಆಯ್ತು. ಏನು ಕಲ್ಪನಾ ಮಾಡ್ಯಾರೋ? ಕಲ್ಪನಾ ಮಾಡ್ಯಾರ. ಏನು ಅಲ್ಲೇ ಚಂದ್ರೋದಯ 2ನೇ ಕಾಲ ಹೇಳುವಾಗ ಏನು ಮಾಡಿದಾರೆ? ಕಲ್ಪನಾ ಮಾಡಿದ್ರು. ಯಾಕೆ ಕಲ್ಪನಾ ಮಾಡಬೇಕು? ಏನು ಅವಶ್ಯಕತೆ ಬಿತ್ತು? ಅಲ್ಲ,
ಈಗ ಮಾಯಾ ಒಂದು ಐತಿ ಅಂತ ಸಂಕಲ್ಪ ಮತ್ತೆ ಕಲ್ಪನಾ ಮಾಡಿದ್ರಲ್ಲ, ಏನು ಕಾರಣ ಇತ್ತು ಕಲ್ಪನಾ ಮಾಡೋದು? ಇರೋದು ಒಂದು ಬ್ರಹ್ಮ, ಮತ್ತೇನು ಇಲ್ಲವೇ ಇಲ್ಲ. ಇದ್ದ ಬ್ರಹ್ಮನಲ್ಲಿ ಮಾಯಾದ ಕಲ್ಪನೆ ಮಾಡುವ ಕಾರಣವೇನು ಬಿತ್ತು? ಏನು ತಿಳಿಸ್ಕೊಡೋ ಸಲುವಾಗಿ? ಹ್ಞೂ, ಈ ಕಾರ್ಯರೂಪವಾದ ಪ್ರಪಂಚ ತೋರ್ಬೇಕಾದ್ರೆ ಎರಡರಿಂದ ಪ್ರಪಂಚ ತೋರ್ಬೇಕಾದ್ರೆ ಅದರಿಂದ ತೋರಿದ್ರಿ ಅಂದ್ರೆ ಉತ್ಪತ್ತಿ ಅದರಿಂದ ಆಗ್ಯದ. ಒಂದರಿಂದ ಎರಡ್ಯಾವು? ಎರಡ್ಯಾವ್ರಿ? ಜನ್ಮಕ್ಕೆ ಕಾರಣವಾದದ್ದಕ್ಕೆ ಏನಂತಾರ? ಇರ್ಲಿ, ಜನ್ಮಕ್ಕೆ ಕಾರಣವಾದದ್ದಕ್ಕೆ ಏನಂತಾರ? ಕಾರಣ ಅಂತಾರ. ಏನಂತಾರು? ಜನ್ಮಕ್ಕೆ ಕಾರಣವಾದದ್ದಕ್ಕೆ ಜನ್ಮಕ್ಕೆ ಹೇತುವಾದದ್ದಕ್ಕೆ ಕಾರಣ ಅಂತಾರ. ಅಂತ ಕಾರಣ ಏಸ್ರಿ ಕಾರಣ? ಇದೇನು ಅರಿಯದ್ದಲ್ಲ, ಎಲ್ಲರಿಗೂ ಗೊತ್ತದ. ಯಾಕೆ ಗಡಬಡಿಸ್ತಾರ ಗೊತ್ತಾಗೋದು. ಒಂದು ಉಪಾದಾನ ಕಾರಣ, ಒಂದು ನಿಮಿತ್ತ ಕಾರಣ. ಈಗ ಉಪಾದಾನ ಕಾರಣ ಯಾವುದು? ಮಾಯ. ನಿಮಿತ್ತ ಕಾರಣ ಯಾರು? ಬ್ರಹ್ಮ. ಹೌದಲ್ಲ? ಆದ್ರೆ ಈಗ ಮಾಯಾ ಮೊದಲ ಅದನ್ನು ಈಗ ಅಂಗೀಕಾರ ಮಾಡ್ಯಾರು, ನಡುವ ಅಂಗೀಕಾರ ಮಾಡ್ಯಾರ. ಎದರ ಸಲುವಾಗಿ? ಈ ಜಗತ್ತಿನ ಸಂಗತಿ ಹಚ್ಚು ಸಲುವಾಗಿ. ಅಂದಮೇಲೆ ಜಗತ್ ಸಿದ್ಧಿ ಮಾಡೋ ಸಲುವಾಗಿ ಮಾಯಾವನ್ನು ಕಲ್ಪನಾ ಮಾಡಿ ಸ್ವೀಕಾರ ಮಾಡ್ಯಾರ ಹೊರತಾಗಿ ವಾಸ್ತವತ ಅದಕ್ಕೆ ಅಸ್ತಿತ್ವ ಇಲ್ಲ. ಅದಕ್ಕೆ ಈಗ ಈ ಹಿಂದೆ ಬಂದಾಗ ಹಲವಾರು ಬಂದವ್ರಿಗೆ ಗೊತ್ತದ, ಈಗ ಬಂದವ್ರಿಗೆ ಅದು ದೃಷ್ಟಾಂತ ನಾವಂತ ಹೇಳ್ತಿರ್ತೀನಿ. ಈಗ ಏನಪ್ಪಾ ಅಂದ್ರೆ ಒಬ್ಬ ಹುಡುಗ ಬಂದ, ಭೇಟಿಗಾಗಿ ಅಂತ ಬರುವಾಗ ಅವನ ಕೈಯಾಗ ಒಂದು ಕಿರುಬಾಳು ಹಿಡ್ಕೊಂಡು ಒಂದು ಹುಡುಗ ಬೆನ್ನತ್ತಿತ್ತು, ಒಂದು ಮಗು ಬೆನ್ನತ್ತಿತ್ತು. ಇವ್ ಯಾರ ಮಗಪ್ಪ ಅಂತ ಕೇಳಿದಾನ. ನನ್ನ ಮಗ ರೀ ಅಂದ. ಏನಂದ? ನನ್ನ ಮಗ ಅಂದ. ಎಷ್ಟು ವರ್ಷ ಆತು ಲಗ್ನ ಆಗಿ ಅಂತ ಕೇಳಿದ್ವಿ. ಲಗ್ನ ಆಗಿಲ್ರಿಪ್ಪ ಅಂದ. ಏನಾಗಿಲ್ಲ? ಲಗ್ನ ಆಗಿಲ್ಲ ಅಂತಾನ. ಲಗ್ನ ಆಗಿಲ್ಲ ಅಂತಂದ್ರ ಮತ್ತ ನನ್ನ ಮಗಾರ ಅಂತ ಹೇಳ್ತಾನ. ಕೇವಲ ಪುರುಷನಿಂದ ಸಂತಾನೋತ್ಪತ್ತಿ ಆಗಕ್ಕೆ ಸಾಧ್ಯನು? ಒಂದ್ ವೇಳೆ ಹಂಗಾಗಿತ್ತಂದ್ರೆ ಅನಾಹುತ ಇತ್ತು. ಏನು? ಕೇವಲ ಪುರುಷನಿಂದ ಏನಿಲ್ಲ, ಸಂತಾನೋತ್ಪತ್ತಿ ಇಲ್ಲ. ಹೇಳ್ತಾನೇನು? ನನ್ನ ಮಗ ಅಂತ ತಿಳ್ಕೊಂಡು. ಮತ್ ಮದುವೆ ಆಗಿ ಎಷ್ಟು ವರ್ಷ ಆತೋ ಮದುವೆ ಆಗೈತೋ, ಯಾವಾಗ ಅದೇವ್ ಮದುವೆ ಅಂದ್ರ ಇಲ್ಲ ಅಂತಾನ. ಮದುವೆಯಾರ ಆಗಿಲ್ಲ, ಮಗಾರ ನನ್ನ ಮಗ ಅಂತ ಹೇಳ್ತಾನ. ಅವಾಗ ಅವನಿಗೆ ತರ್ಕಕ್ಕೆ ಬೀಳ್ತಾರೋ ಏನಾರ ಕಲ್ಪನಾ ಮಾಡ್ತಿರೋ? ಕಲ್ಪನಾ ಮಾಡ್ಲೇಬೇಕು. ಏನು ಕಲ್ಪನಾ ಮಾಡ್ತೇವಿ? ಯಾವುದೋ ಒಬ್ಬ ಹೆಣ್ಮಗಳ ಸಂಬಂಧದ ಅಂತ ಕಲ್ಪನಾ ಮಾಡಬೇಕೋ ಮಾಡುವುದಿಲ್ಲೋ? ಮಾಡ್ಲೇಬೇಕು. ಏನು ಮೊದಲ ಇತ್ತು ಏನು ನಡು ಕಲ್ಪನಾ ಮಾಡ್ಯೇವು? ನಡುವು ನಾವು ಕಲ್ಪನಾ ಮಾಡಿದ್ದು ಏನ್ರಿ? ಮೊದಲೇ ಇದ್ದಿದ್ದಲ್ಲ. ಮದುವೆ ಆಗಿತ್ತು ಅಂದ್ರೆ ಮೊದಲೇ ಐತೆ ಅನ್ನಕ್ಕೆ ಬರ್ದಿತ್ತು. ಮದುವೆ ಆಗಲಾರ್ದಂಥ ಪುರುಷನಿಗೆ ಮಗ ಅಂದ ಮೇಲೆ ನಾವು ಏನು ಮಾಡ್ತೇವೆ? ಒಂದು ಹೆಣ್ಣು ಮಗಳ ಸಂಬಂಧ ಅಥವಾ ಹೆಣ್ಣು ಮಗಳನ್ನು ಕಲ್ಪನಾ ಮಾಡ್ತೇವೆ. ಹಂಗೆ ವಿಚಾರ ಮಾಡಿ ನೋಡಿದ್ರೆ ಬ್ರಹ್ಮ ನಿರಾಕಾರ ನಿರ್ಗುಣ ನಿರವಯವೋ ಏನು ಸಾಕಾರವೋ? ನಿರಾಕಾರ ನಿರ್ಗುಣ ಬ್ರಹ್ಮ. ಮತ್ತೆ ಈ ಜಗದ್ರೂಪ ಕಾರ್ಯ ಕಾಣಿಸ್ತೋದಿಲ್ಲ ನಮಗ? ಕಾಣಿಸ್ತದ. ಮತ್ತೆ ಈ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಕಾರಣ ಎರಡೂ ಬೇಕ. ಬ್ರಹ್ಮರ ನಿರ್ಗುಣ ನಿರವಯವ, ಜಗದ್ರೂಪ ಕಾರ್ಯರ ತೋರ್ತಾ ಇದೆ. ಈಗ ಜಗತ್ತಿನ ಸಂಗತಿ ಹಚ್ಚೋ ಸಲುವಾಗಿ ಗುರುಗಳು ಮಹಾತ್ಮರು ಏನು ಕಲ್ಪನಾ ಮಾಡಿದ್ರು? ಇಲ್ಲಪ್ಪ, ಅನಾದಿಯಾದ ಒಂದು ಕಲ್ಪಿತ ತಾದಾತ್ಮ ಸಂಬಂಧದಿಂದ ಕೂಡಿಕೊಂಡ ಒಂದು ಪ್ರಕೃತಿ ಇತ್ತು ಅಂತ ಆರಂಭ ಮಾಡಿದ್ರು. ಏನದ ರೀ? ಇಲ್ಲ. ಕಲ್ಪನಾ ಮಾಡಿದ್ದು ಸುಳ್ಳು ಇರ್ತದೋ ಕರೆ ಇರ್ತದೋ? ಸುಳ್ಳು ಇರ್ತದ. ಅದಕ್ಕೆ ಸಿಪುತ್ರ ಪಚ್ಚವ್ರು ಒಂದು ಕತೆ ಹೇಳ್ತಿದ್ರಂತ. ಹೊಸ ಯಾವುದರ ಗ್ರಂಥ ಬರ್ದಾರೇನೋ ಗೊತ್ತಿಲ್ಲ. ಏನು ಅಂತ ಕೇರೆ ಮೊಮ್ಮಗ ಅಳತಿತ್ತು. ಮೊಮ್ಮಗನ ಆಡ್ಸಾಕತ್ತಿದ್ಲು. ಮೊಮ್ಮಗ ಅಳತಿತ್ತು. ಆ ಮೊಮ್ಮಗನಿಗೆ ಏನು ಕೊಟ್ಟರು ಸುಮ್ಮನಾಗ್ಲಿಲ್ಲ. ಅದು ಗೊಂಬೆ ಕೊಟ್ಲು, ತಿನ್ನಾಕ ಕೊಟ್ಲು, ಮತ್ತೊಂದು ಕೊಟ್ಲು, ಮುಗಿದೊಂದು ಕೊಟ್ಲು. ಹಂಗಂದ್ರೆ ಏನ್ರಿ ಅಂತ ಕೇಳಬೇಡ್ರಿ. ಅಂದ್ರೆ ಒಂದಿಲ್ಲ ಒಂದು ಕೊಟ್ಲು, ಆದ್ರೆ ಸಮಾಧಾನ ಆಗಲಿಲ್ಲ. ಅವಾಗ ಏನು ಮಾಡಿದ್ಲು ಅಂತ ಕೇರೆ ತಾಯಿಗಳಲ್ಲಿ ಒಂದು ಕಲಾ ಇರ್ತದೆ. ಹುಡುಗರು ಮಲಸುವ ಏನು ಕೊಟ್ಟರು ಸಮಾಧಾನ ಆಗಲಿಲ್ಲ ಅಂದ್ರೆ ಎರಡು ಕೆಲಸ. ಒಂದು ಕಥೆಯರ ಹೇಳಬೇಕು, ಒಂದು ಹಾಡಬೇಕು. ಏನು ಮಾಡ್ಬೇಕ್ರಿ? ಹಾಡ್ಬೇಕು. ಮಕ್ಕಳನ್ನ ತೂಗಿ ತೊಡ್ಲ ತೂಗ ಮಲಗಿಸಾಗ ಏನು ಮಾಡ್ತಾರೆ? ಅವ್ರು ಹಾಡು ಭಾಳ ಚಂದ ಇರ್ತಾವೆ, ಹಾಡಿ ಮಲಗಿಸ್ತಾರೆ. ಹಂಗೆ ಅಮ್ಮ ಇನ್ನು ಇವನ್ಗೇನು ಮಾಡಿ ಸಮಾಧಾನ ಮಾಡೋದು ಅಂತೇಳಿ
ಒಂದು ಕತೆ ಹೇಳ್ಯಪ್ಪ ಅಂದಂತ. ಅವಾಗ ಕತೆ ಕೇಳೋದಂದ್ರೆ ಒಂಥರ ಆನಂದ. ಹ್ಞೂ ಅಂತ ಹುಡುಗ ಕೇಳ್ತೆ ಹಂಗಾರ ಹ್ಞೂ ಅಂತು. ಹಿಂಗೆ ಒಂದು ಊರು ಇತ್ತಾಯಪ್ಪ ಅಂದಂತಾರೆ. ಅದು ಮತ್ತೆ ಆರಂಭ ಆಗೋದ ಹಂಗ್ರಿ. ಹಿಂಗೆ ಒಂದು ಊರು ಇರ್ತಾರ ಅನ್ಬೇಕು, ಇಲ್ಲ ಹಾಂ ಇದ್ರು ಅಂತ ಹೇಳಬೇಕು. ಅವಾಗ ಹಿಂಗೆ ಒಂದು ಊರು ಇತ್ತಪ್ಪ ಅಂದು ಹ್ಞೂ ಅಂತು. ಯಾವಾಗಲೂ ಕತೆ ಹೇಳುವಾಗ ಏನು ಅನ್ಬೇಕ್ರಿ? ಹ್ಞೂ ಅನ್ಬೇಕು. ಶಾಸ್ತ್ರ ಹೇಳುವಾಗ ಸುಮ್ಮನೆ ಕುಂದಿರ್ಬೇಕು. ಶಾಸ್ತ್ರ ಹೇಳುವಾಗ ಏನದ ರೀ? ಸುಮ್ಮನೆ ಕುಂದಿರ್ಬೇಕು. ಸುಮ್ಮನೆ ಕುಂದ್ರ ಅರ್ಥ ಏನು ಅಂತ ಕೇಳಿದ್ರೆ, ಏನಾರ ಪ್ರಸಂಗ ಬಂದ್ರೆ ಕೇಳೋದು ಬಿಟ್ಟು ಅಂತ ಅರ್ಥ ಅಲ್ಲ. ಹಾಂ ಹೌದು ಹ್ಞೂ ನಾವು ಹೇಳ್ತಾ ಇರುವಾಗ ಹ್ಞೂ ಹೌದು ಹಿಂಗೆ ಅನ್ನಬಾರ್ದಂತ. ಯಾಕಪ್ಪ ಅಂದ್ರೆ ಅದರದ್ದು ಇದು ಕೆಡ್ತದ. ಕತೆ ಹೇಳುವಾಗ ಹ್ಞೂ ಅನ್ಲಿರ್ ಕೆಡ್ತದ, ಶಾಸ್ತ್ರ ಹೇಳುವಾಗ ಹ್ಞೂ ಅಂದ್ರೆ ಕೆಡ್ತದ. ಅದಕ್ಕಾಗಿ ಶಾಸ್ತ್ರ ಹೇಳುವಾಗ ಹ್ಞೂ ಅನ್ನಬಾರ್ದು, ಕತೆ ಹೇಳುವಾಗ ಸೋಬಾನ್ ಪದ ಹಾಡುವಾಗ ಹ್ಞೂ ಅನ್ಬೇಕು. ಹಿಂದೆ ಎಳೆದು ಅವರು ಸೋನು ಅಂತಿರ್ತಾರೆ. ಅಂತೂ ಏನಪ್ಪ ಅಂದ್ರೆ ಹ್ಞೂ ಅಂತ ಹುಡುಗ ಆ ಒಂದು ಊರು, ಆ ಊರಾಗ ಒಂದು ಕುದುರಿತ್ತಾಯಪ್ಪ ಅಂದು. ಏನ್ರಿ? ಹ್ಞೂ ಅಂತ ಹುಡುಗ ಆ ಕುದುರೆಗೆ 2 ಕೋಡಿದ್ವು ಅಯ್ಯಪ್ಪ ಅಂದು. ಎದಕ್ರಿ? ಕುದುರೆಗೆ 2 ಕೋಡಿದ್ವು ಅಂದು. ಆಮೇಲೆ ಅದು ಆಕಾಶದ ಹೊಟ್ಟೆ ಹರಿದ್ವು. ಆಕಾಶದಾಗಿಂದ ರಕ್ತ ಬಳ ಬಳ ಹರಿಯಕತ್ತಪ್ಪ, ಹೊಳಿ ಹರಿದಂಗೆ ಹರಿತು ಒಂದು. ಹ್ಞೂ ಅನ್ಕೋಂತ ಹುಡುಗಗೆ ರುಚಿ ಹತ್ತಲಿಲ್ಲ ಮುಂದದು. ಆ ಹೊಟ್ಟೆ ಹರಿದದ್ದು, ರಕ್ತ ಹರಿದದ್ದು, ಅದೇನು ಅದಕ್ಕೆ ಇದು ಬರಲ್ಲ, ನಿದ್ದೆಗೆ ಹೋಗಿಬಿಡ್ತು. ಮುದುಕಿ ಗಪ್ಪ ಆದ್ಲ ಅಷ್ಟಕ್ಕೆ. ಮುಂದೆ ಸ್ವಲ್ಪ ದಿವಸದ ಮೇಲೆ, ತಮ್ಮ ನಿನ್ಗೆ ಸಣ್ಣ ಇದ್ದಾಗ ಒಂದು ಕತೆ ಹೇಳಿದ್ನಿ ಹೇಳ ಅಂದ್ಲು. ಹೇಳಂದ. ತಿಳುವಳಿಕೆ ಬಂದಿತ್ತು. ಅವಾಗ ಇದ ಕತೆ ಹೇಳಕದ್ಲು. ಕುದುರಿತ್ತನ್ನು ಮಟ ಹ್ಞೂ ಅಂದ. ಕುದುರೆಗೆ 2 ಕೋಡಿದ್ವಯ್ಯಪ್ಪ ಅಂದು. ಅವಾಗ ತಿಳುವಳಿಕೆ ಇತ್ತಲ್ಲ, ಕುದುರೆಗೆ ಹೆಂಗೆ ಕೋಡಿರ್ತಾವೆ ಬೇ ಅಂದು ಕೂಡಲೇ ಅಂದ, ಬಿಡಪ್ಪ ಹಂಗಾರೆ ನೀವು ಹ್ಞೂ ಅನ್ಲಿ ನಾ ಏನು ಮಾಡಲಿ ಅಂದ ಗಪ್ಪ ಅಲ್ಲು ಅಂತ ಬರ್ತಾ ಇದೆ. ಹಾಗೆ ಶುದ್ಧವಾದ ಬ್ರಹ್ಮನಲ್ಲಿ ಅಜ್ಞಾನಿಯಾದಂಥ ಜೀವನು ಅಳಾಕತ್ತನಲ್ಲ, ಈ ನಾಮರೂಪಾತ್ಮಕ ಜಗತ್ತನ್ನು ನಂಬಿ ಸತ್ಯ ಅಂತ ತಿಳ್ಕೊಂಡನಲ್ಲ, ಇವನಿಗೆ ಅದು ಇಲ್ಲದ್ದು ಅಂತ ಏಕಾಏಕಿ ಹೇಳಿದ್ರೆ ಒಪ್ಪೋದಿಲ್ಲ. ಇಲ್ಲದ್ದನ್ನು ಹೆಂಗಾಯ್ತು, ಅದು ಏನೇನಾಗ್ಯಾತು ಅನ್ನೋದನ್ನು ಹೇಳೋ ಸಲುವಾಗಿ 2 ಕೋಡಿದ್ದು ಅಂತಂದ ಹಾಗೆ ಒಂದು ಕಲ್ಪನಾ ಮಾಡಿದ್ರು. ಏನನ್ನ? ಮಾಯೆಯನ್ನು ಕಲ್ಪನಾ ಮಾಡಿದ್ರು. ಕಲ್ಪನಾ ಮಾಡಿ ಆಮೇಲೆ ಇಷ್ಟೆಲ್ಲ ಏನಪ್ಪ ಅಂತ ಕೇರೆ ಕೊನೆಗೆ ಪ್ರಪಂಚ ಉತ್ಪತ್ತಿ ಆಯ್ತು ನೋಡು ಅಂತ ಅದೊಂದು ಪ್ರಶ್ನೆ ಅದ, ದೊಡ್ಡ ಪ್ರಶ್ನೆ. ಅದು ದೊಡ್ಡ ಉತ್ತರ ಅದ. ಏನ್ರಿ? ಸ್ವಲ್ಪ ನೋಡೋಣ ಬೇಕಾದ್ರೆ ಅದನ್ನು. 3 ಪ್ರಕಾರವಾಯಿತು. 3 ಪ್ರಕಾರ ಯಾವ್ಯಾವು? ಮಾಯಾ, ಅವಿದ್ಯಾ, ತಮ ಪ್ರಧಾನ ಪ್ರಕೃತಿ. ಮಾಯಾ ಅಂದ್ರೆ ಅದಕ್ಕಂತಾರು ಅಂದ್ರೆ ಶುದ್ಧ ಸತ್ವಗುಣಯುಕ್ತವಾದದ್ದಕ್ಕೆ ಮಾಯಾ ಅನ್ಬೇಕು. ಮಲಿನ ಸತ್ವಗುಣ ಉಳ್ಳದಕ್ಕೆ ಅವಿದ್ಯಾ ಅನ್ಬೇಕು. ತಮ ಪ್ರಧಾನವಾದದ್ದಕ್ಕೆ ತಮ ಪ್ರಧಾನ ಪ್ರಕೃತಿ ಅನ್ಬೇಕು. ಶುದ್ಧ ಸತ್ವಗುಣ ಅಂದ್ರೆ ಏನ್ರಿ ಅಂದ್ರೆ ಅದಕ್ಕೊಂದು ದೃಷ್ಟಾಂತ ಹೇಳಿದ್ರು. ಶುದ್ಧ ಸತ್ವಗುಣ ಅಂದ್ರೆ ಎದಕ್ಕೆ ಅನ್ಬೇಕು ಅಂತ. ಯಾವ್ದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ, ಇನ್ನೊಮ್ಮೆ ಹೇಳ್ರಿ. ದಬಾಯಿಸಿಕೊಳ್ಳುವುದಕ್ಕಲ್ಲ. ಏನು 3 ಏನಪ್ಪ ಅಂತ ಕೇಳಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ. 3 ಮಂದಿವರು, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ. ಏನು ಇವ್ರು 3 ಮಂದಿ ಒಳಗೆ ಬ್ರಾಹ್ಮಣ ಮಂತ್ರಿ ಅದಾನ. ಯಾರದಾರಿ? ಬ್ರಾಹ್ಮಣ ಮಂತ್ರಿ ಅದಾನ. ಆಮೇಲೆ ಕ್ಷತ್ರಿಯ, ಶೂದ್ರ ಇವರಿಬ್ರು ಏನದಾರ? ಅವ ರಾಜ ಅದಾನ, ಇವರಿಬ್ರು ಮಂತ್ರಿಗಳದಾರ. ಬ್ರಾಹ್ಮಣ ರಾಜ ಅದಾನ, ಇವರಿಬ್ರು ಮಂತ್ರಿಗಳದಾರ. ಈಗ ರಾಜ ಹೇಳ್ದಂಗೆ ಮಂತ್ರಿಗಳು ಕೇಳ್ತಾರೋ, ಮಂತ್ರಿ ಹೇಳ್ದಂಗೆ ರಾಜ ಕೇಳ್ತಾನೋ? ರಾಜ ಹೇಳ್ದಂಗೆ ಮಂತ್ರಿಗಳು ಕೇಳ್ತಾ ಇದ್ದಾರೆ. ಈಗ ರಾಜ ಒಬ್ಬರು ಇದ್ರು, ಮಂತ್ರಿಗಳಿಬ್ರು ಇದ್ದಾಗ್ಯಾದ್ರು ಕೂಡ ಅವ್ರಿಬ್ರು ದಬಾಯಿಸವ್ರು ಯಾರು? ರಾಜ ದಬಾಯಿಸ್ತಾನ. ಇದಕ್ಕೇನು ಅನ್ಬೇಕು? ಶುದ್ಧ ಸತ್ವಗುಣ. ಇಲ್ಲಿ ಸತ್ವಗುಣ ರಾಜ ಅದಾನ. ರಜತಮ ಗುಣಗಳು ಏನದಾವು ಅಂತ ಕೇಳಿದ್ದಾದ್ರೆ ಇವು ಮಂತ್ರಿ ಅದಾವ. ಈಗ ಸತ್ವಗುಣಯುಕ್ತವಾದ ರಾಜನೇ ಮಂತ್ರಿ ಆದಂಥ ಗುಣಗಳನ್ನು ಏನು ಮಾಡ್ತಾನ? ಹತ್ತಿಕ್ಕಿ ತನ್ನ ಪ್ರಭಾವವನ್ನು ತೋರಿಸ್ತಾ ಇದ್ದಾನೆ. ಇನ್ನು ಮಲಿನ ಸತ್ವಗುಣ ಅಂದಾಗ ಉಲ್ಟಾ ಆಗ್ತಾ ಇದೆ. ಇಲ್ಲಿ ರಾಜ ಯಾರು ಅಂದ್ರೆ ರಜೋಗುಣ ಮತ್ತು ತಮೋಗುಣ. ಅಲ್ಲಿ ಯಾರಪ್ಪ ಅಂತ ಕೇಳಿದ್ರೆ ಕ್ಷತ್ರಿಯ ಮತ್ತು ಶೂದ್ರ. ಯಾರು? ರಾಜರು ಇವರಿಬ್ರು. ಮಂತ್ರಿ ಯಾರು? ಬ್ರಾಹ್ಮಣ. ಇಲ್ಲಿ ಸತ್ವಗುಣ. ಈಗ ಬ್ರಾಹ್ಮಣ ಶ್ರೇಷ್ಠ ವರ್ಗದವ ಇದ್ರು ಕೂಡ, ಸತ್ವಗುಣ ಶ್ರೇಷ್ಠ ಇದ್ರು ಕೂಡ
ಮಂತ್ರಿ ಪದದಲ್ಲಿರುವುದರಿಂದ ಈಗ ರಾಜರು ಹೇಳ್ದಂಗ ಕೇಳ್ಬೇಕೋ ಏನು ಇಲ್ಲೋ? ರಾಜರು ಹೇಳ್ದಂಗನೇ ಕೇಳಬೇಕು. ಇದಕ್ಕೆ ಮಲಿನ ಸತ್ವಗುಣ ಅಂತ ಕರೀತಾರೋ ಅಂತ ಹೇಳಿದರು. ಈ ಮಲಿನ ಸತ್ವಗುಣಯುಕ್ತವಾದಂಥ ಮಾಯೆಯಲ್ಲಿ ಬೀಳಲ್ಪಟ್ಟಂಥ ಆಭಾಸ, ಇವರಿಗೆ ಅಧಿಷ್ಠಾನವಾದಂಥ ಚೇತನೆ ಯಾವುದು ಅಂದರೆ ಬ್ರಹ್ಮ ಕೂಡಿಕೊಂಡು ಏನನ್ನಿಸ್ಕೊಂತು? ಈಶ್ವರ. ಅಲ್ಲಿ ಹೇಳಿದ್ದು ಪೂರ್ಣ ಆಗ್ಬೇಕಲ್ರಿ ಮತ್ತ. ಈಶ್ವರ ಜಗತ್ಕರ್ತ ಸರ್ವಜ್ಞ ನೆನೆಸಿಕೊಂಡ. ಆಮೇಲೆ ಮಲಿನ ಸತ್ವಗುಣಯುಕ್ತವಾದ ಅವಿದ್ಯೆ, ಅದರಲ್ಲಿ ಬೀಳಲ್ಪಟ್ಟಂತ ಆಭಾಸ, ಅವರಿಗೆ ಅಧಿಷ್ಠಾನವಾದಂಥವ್ರು ಯಾರು? ಕೂಟಸ್ಥ. ಮೂರು ಕೂಡಿ ನೆನೆಸ್ಕೊಂತು? ಜೀವ ಅಲ್ಪಜ್ಞ ಅಥವಾ ಭೋಕ್ತ ಅಲ್ಪಜ್ಞ ಅನ್ನಿಸ್ಕೊಂಡ. ಹೌದಲ್ರಿ? ಇವರಲ್ಲಿ ಜೀವ ಈಶ್ವರು ಕೂಡ ಹೇಗದಾರಂತ ಕೇರೆ? ಮುಂದೇನ್ರ ಉತ್ತರ ಅದು ಅಂತೂ ಇಲ್ಲಿಗೆ ಬಂದು ನಿಂತಿಗೆ. ಜೀವ ಸಿದ್ಧ ಅದ, ಈಶ್ವರ ಸಿದ್ಧ ಅದ. ಮುಂದ ಜೀವೇಶ್ವರ ಬಿ ಅನಾದಿ ಭೇದವಿರುತ್ತದೆ. ಜೀವೇಶ್ವರ ಇವರು ಏನದ? ಅನಾದಿ ಭೇದದ. ಆಮೇಲೆ ಇವರ ತಡಿತಾರೆ. ಈಶ್ವರನಿಗೆ ಉಪಾಧಿಯಾದಂಥ ಮಾಯೆಯು ಒಂದೇ ಇರುತ್ತದೆ. ಮತ್ತು ಈಶ್ವರ ಆದರೂ ಕೂಡ ಒಬ್ಬನೇ ಅದಾನ. ಮಾಯಾನು ಕೂಡ ವ್ಯಾಪಕ ಅದ. ಎಂಥ ವ್ಯಾಪಕ? ಆಪೇಕ್ಷಿಕ ವ್ಯಾಪಕವಾಗಿರುವುದು. ಆಪೇಕ್ಷಿಕ ವ್ಯಾಪಕ ಅಂದರೆ ಒಂದರ ಅಪೇಕ್ಷೆಯಿಂದ ಸಣ್ಣದು, ಒಂದರ ಅಪೇಕ್ಷೆಯಿಂದ ದೊಡ್ಡದಿತ್ತು ಅಂದ್ರೆ ಅದಕ್ಕೆ ಏನನ್ಬೇಕು? ಆಪೇಕ್ಷಿಕ ವ್ಯಾಪಕ. ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ ದೃಷ್ಟಾಂತ ಮನೆ, ಘಟ, ಊರು. ಇವು ಮೂರು. ಊರು, ಮನೆ, ಘಟ. ಘಟದ ಅಪೇಕ್ಷೆಯಿಂದ ಮನೆ ಏನದ ರೀ? ವ್ಯಾಪಕ ಅದ. ಊರ ದೃಷ್ಟಿಯಿಂದ ಪರಿಚಿನ್ನ ಅದ. ಇದಕ್ಕೆ ಎಂಥ ವ್ಯಾಪಕ ಅನ್ಬೇಕು? ಆಪೇಕ್ಷಿಕ ವ್ಯಾಪಕ. ಈಶ್ವರ ಬಿ ವ್ಯಾಪಕ ಹೈ. ಈಶ್ವರನಾದ್ರ ಹೇಗದನ? ವ್ಯಾಪಕ ಅದನ. ಮಾಯಾ ಮಾತ್ರ ಹೇಗದ ಅಂತ ಕೇಳಿದ್ರೆ ಆಪೇಕ್ಷಿಕ ವ್ಯಾಪಕ ಅದ. ಇನ್ನು ಮುಂದೆ ಜೀವನಕ್ಕೆ ಉಪಾಧಿ ನಾನಾ ಹೈ. ಯಾವುದು? ಅವಿದ್ಯಾ ನಾನಾ ಹೈ. ಆಮೇಲೆ ಜೀವ ಬಿ ನಾನಾ ಹೈ. ಈಶ್ವರಿಕ ಉಪಾಧಿ ಒಂದೇ ಅದ. ಆಮೇಲೆ ಈಶ್ವರನು ಕೂಡ ಒಬ್ಬನೇ ಅದನ ಅಂತ ಹೇಳಿದರು. ಇಂಥ ಜೀವನ ಉಪಾಧಿ ಆದಂಥ ಅಂದ್ರೆ ಅವಿದ್ಯೆಯಿಂದಯುಕ್ತವಾದ ಜೀವನು ಮಾಡಿದ ಕರ್ಮ ಸಹಿತವಾಗಿ ಅವಿದ್ಯೆಯಲ್ಲಿತ್ತು? ಮಾಯೆಯಲ್ಲಿ ಲೀನವಾಗಿತ್ತು. ಆ ಮಾಯ ಸೃಷ್ಟಿ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಎಲ್ಲಿ ಅಭೇದವಾಗಿತ್ತು ಅಂದರೆ ಬ್ರಹ್ಮನೊಡನೆ ಅಭೇದವಾಗಿತ್ತು. ಎದರಂತೆ? ಸುಸುಪ್ತಿ ಅವಸ್ಥೆಯಲ್ಲಿ ಅವಿದ್ಯೆಯು ಮಾಯೆಯೊಡನೆ ಅದು ಬ್ರಹ್ಮಚೇತನದೊಡನೆ ಹೇಗೆ ಕೂಡಿಕೊಂಡಿತ್ತೋ ಹಾಗೆ ಸುಸುಪ್ತಿ ಅವಸ್ಥೆಯಲ್ಲಿ ಅಂತಃಕರಣ ಲೀನವಾಗ್ತಾ ಇದೆ ಅವಿದ್ಯೆಯಲ್ಲಿ. ಆಗ ಆ ವಿದ್ಯೆ ಯಾರಲ್ಲಿತ್ತು? ಆತ್ಮ ಸ್ವರೂಪದಲ್ಲಿ ಅಭಿನ್ನವಾಗಿತ್ತೋ ಆತ್ಮನ ಬಿಟ್ಟೋಯ್ತು? ಹಾಗೆ ಈ ಸೃಷ್ಟಿ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಬ್ರಹ್ಮನಲ್ಲಿ ಈ ಮಾಯಾ ಎಂಥ ಮಾಯ ರೀ? ಜೀವನು ಮಾಡಿದ ಕರ್ಮ ಸಹಿತವಾದ ಅವಿದ್ಯೆಯಿಂದ ಒಡಗೂಡಿಕೊಂಡಿರುವ ಮಾಯ. ಯಾವ ಮಾಯ ರೀ? ಜೀವನು ಮಾಡಿದ ಕರ್ಮ ಸಹಿತವಾದ ಅವಿದ್ಯೆಯಿಂದ ಒಡಗೂಡಿಕೊಂಡಿರುವಂಥ ಮಾಯ ಬ್ರಹ್ಮನಲ್ಲಿ ಅಭಿನ್ನವಾಗಿತ್ತು. ಆ ಬ್ರಹ್ಮ ಹೆಂಗಿದ್ದ? ಸ್ವಗತ ಸಜಾತಿ ವಿಜಾತಿ ಭೇದರಹಿತನಾಗಿದ್ದ. ಇಂಥ ಬ್ರಹ್ಮನಲ್ಲಿ ಏನಂತಾಯ್ತು? ನಾವೊಬ್ಬನೇ ಅದನಿ, ಬಹುರೂಪ ಆಗಬೇಕು ಅಂತ ಇಚ್ಛಾಯಿತು. ಏನು ನಿಮಿತ್ತ ಮಾಡಿಕೊಂಡು? ಜೀವನು ಮಾಡಿದ ಪರಿಪಕ್ವ ಕರ್ಮದ ನಿಮಿತ್ತ ಮಾಡಿಕೊಂಡು
ಒಬ್ಬನೇ ಇದ್ದೇನೆ ಬಹುರೂಪ ಆಗ್ಬೇಕು ಅಂತ ಇಚ್ಛ ಆತು. ಇವನು ದಾರಿ ಕಾಯ್ತಿತ್ತು. ಯಾವ್ದ್ರಿ? ಮಾಯ. ಏನ್ ದಾರಿ ಕಾಯ್ತಿತ್ತು ಅಂದ್ರೆ ಇವ್ ಸೃಷ್ಟಿ ಉತ್ಪತ್ತಿ ಮಾಡೋ ಸಲುವಾಗಿ ಇವ್ ಯಾವಾಗ ಇಚ್ಛಾ ಮಾಡ್ತಾನೋ ಅಂತ ದಾರಿ ಕಾಯ್ತಿತ್ತು. ಇವನ್ ಇಚ್ಛಾ ಆಗೋದು ಅಷ್ಟೇ ತಡ ಏನ್ ಮಾಡ್ತೀರಿ? 5 ಮಂದಿ ಮಕ್ಕಳಿಗೆ ಜನ್ಮ ಕೊಡ್ತು. ಯಾರ್ಯಾರಿಗೆ? ಆಕಾಶಾದಿ 5 ಭೂತಗಳಿಗೆ. ಕೆಲಸ ನಡೀಲಿಲ್ಲ. ಏನ್ ನಡೀಲಿಲ್ಲ? ಜೀವರು ಮಾಡಿದ ಪರಿಪಕ್ವ ಕರ್ಮದ ಫಲದ ನಿಮಿತ್ತ ಫಲ ಕೊಡೋ ಸಲುವಾಗಿನ ಏನ್ ಮಾಡಿದ? ಇಚ್ಛಾ ಮಾಡಿದ ಕರೆ. ಆ ಜೀವರು ಉತ್ಪತ್ತಿಯಾಗಿ ಬಂದ್ರು ಕಡೆ ಆ ಮಾಡಿದ ಪುಣ್ಯ ಪಾಪ ಕರ್ಮದ ಫಲ ಉಣ್ಬೇಕೋ ಬೇಡೋ? ಏನನ್ನ? ಸುಖ ಅಥವಾ ದುಃಖವನ್ನು ಉಣ್ಬೇಕು. ಈ ಸುಖ ದುಃಖಗಳನ್ನ ಉಣ್ಬೇಕಾದ್ರೆ ಅಂತಃಕರಣದಲ್ಲೋ ಏನು ಅಂತಃಕರಣ ಬಿಟ್ಟು? ಅಂತಃಕರಣ. ಮತ್ತು ಅಂತಃಕರಣ ಅಂದ್ರೆ ಸೂಕ್ಷ್ಮ ಸೃಷ್ಟಿ. ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಆಗೈತೆ ಇಲ್ಲಿಗ? ಆಗ್ಯದ. 5 ಭೂತಗಳು ಉತ್ಪತ್ತಿ ಯಾವಾಗ ಆಯ್ತು ಅವಾಗ ಸೂಕ್ಷ್ಮ ಸೃಷ್ಟಿ ತಯಾರಾಯ್ತು. ಸೂಕ್ಷ್ಮ ಸೃಷ್ಟಿ ತಯಾರಾದಾಗೆ ಆದ್ರೂ ಕೂಡ ಸುಖ ದುಃಖ ಭೋಗದ ವ್ಯವಹಾರ ನಡೀಲಿಲ್ಲ. ಏನ್ ನಡೀಲಿಲ್ರಿ? ಸುಖ ದುಃಖ ಭೋಗದ ವ್ಯವಹಾರ ನಡೀಲಿಲ್ಲ. ಆವಾಗ ಮಾತ್ರ ಪರಮಾತ್ಮ ಇಚ್ಛಾ ಮಾಡಿದ. ಏನಂತ? ಈ 5 ಭೂತಗಳ ಪಂಚೀಕರಣ ಆಗ್ಬೇಕು ಅಂತ. ಯಾವಾಗ ಪಂಚೀಕರಣ ಆಯ್ತು ಅವಾಗ ಏನ್ ತಯಾರಾಯ್ತು? ಸ್ಥೂಲ ಸೃಷ್ಟಿ ತಯಾರಾಯ್ತು. ಆ ಸ್ಥೂಲ ಸೃಷ್ಟಿ ಅಂತರ್ಗತ ಯಾವ್ದದ? ಸೂಕ್ಷ್ಮ ಸೃಷ್ಟಿ. ಆ ಸೂಕ್ಷ್ಮ ಸೃಷ್ಟಿ ಸೂಕ್ಷ್ಮ ಸುಖ ದುಃಖ ಅನುಭವಿಸ್ಬೇಕಾದ್ರೆ ಏನ್ ಬೇಕಾತಂಗಾರ? ಸ್ಥೂಲವಾದಂಥ ಸೃಷ್ಟಿ ಬೇಕಾತು. ಇಲ್ಲದ ಹಾಗೆ ಉಣ್ಣಾಕ ಬರುದಿಲ್ಲ. ಅನುಭವ ಏನಪ್ಪಾ ಅಂತ ಕೇಳಿ ಎಷ್ಟೋ ಸಲ ಕೇಳಿರಿ ಗುರುತದ ನಿಮಗೂ. ಈಗ ಯಾಕ್ರಿ ಈ ಕಡೆ ಹೊಂಟಿರಿ? ಯಾಕ ಹುಡುಗ ಮಾರಿ ಸಾಂದ್ ಮಾಡಿದಲ್ಲ? ಯಾಕ ಒಂದ್ ತರ ಕಾಂತತ್ತಲ್ಲ? 6 ತಿಂಗಳು ಹೊತ್ತಾತ್ರಿ. ಏನ್ರಿ? ಹುಡುಗ ಭಾಳ ಸೊರಗ್ಯದ, ಮಾರಿ ಸಾಂದಾಗ್ಯದ, ಈ ಕಡೆ ಕರ್ಕೊಂಡು ಹೊಂಟ್ರಿಲ್ಲ, ಏನಾಗೈತಿ ಹುಡುಗಗ ಅಂತ ಕೇಳಿದ್ರೆ 6 ತಿಂಗಳು ಹೊತ್ತಾತ್ರಿ. ಹಿಂಗಾಗೈತಿ. ಹೆಂಗಾಗ್ಯದ? ದೆವ್ ಬಡ್ಕೊಂಡು. ಎಷ್ಟು ತಿಂಗಳಾಗಿದ್ರಿ? ದೆವ್ ಬಡ್ಕೊಂಡು 6 ತಿಂಗಳದ ಹೊತ್ತಾತ್ರಿ. ಒಟ್ಟ ಬಿಡ್ಬಾಲ್ದ್ರಿ ಅಂತ. ಈಗ ದೆವ್ ಅಂದ್ರೆ ಏನು? ಸೂಕ್ಷ್ಮ ಶರೀರ. ಏನ್ರಿ? ಭಾಳ ಮಂದಿ ದೆವ್ ಅಂದ್ರೆ ಸುಳ್ಳು, ಅದೆಲ್ಲ ಮೂಢನಂಬಿಕೆ ಅಂತಾರ. ಮೂಢನಂಬಿಕೆ ಅಣ್ಣವ್ರದ ಮೂಢನಂಬಿಕೆ. ದೆವ್ ಸುಳ್ಳು ಅನ್ನಕ್ಕೆ ಬರೋದಿಲ್ಲ. ಒಂದು ವೇಳೆ ದೆವ್ ಸುಳ್ಳು ಅಂತಂದ್ರೆ ಅದಕ್ಕೆ ಜನ್ಮ ಒಪ್ಪ್ಯಾರ, ಅಂತರ ಪಿಶಾಚಿ ಅಂತ ತಿಳ್ಕೊಂಡು. ಎಲ್ಲ ಜೀವರಾಶಿಗಳ ಮಧ್ಯದಲ್ಲಿ ಏನದ ರೀ? ಅದೊಂದು ಅಂತರ ಪಿಶಾಚಿ ಅದ. ಸತ್ ಸ್ವರ್ಗನೂ ಇಲ್ಲ, ಇದ್ದ ಏನಪ್ಪಾ ಅಂದ್ರೆ ಜನ್ಮಭೂಮಿನೂ ಇಲ್ಲ, ಅಂತರಾಳದಲ್ಲೇ ತಿರುಗ್ತಾ ಇದೆ ಅದು. ಎದರ ಸಲುವಾಗಿ ಅಂದ್ರೆ ಅಂತ್ಯದಲ್ಲಿ ಭೋಗದ ಅಭಿಲಾಷೆನ ಯಾವುದೇ ಒಂದು ಆಸೆ ಇಟ್ಟು ದೇಹ ಬಿಟ್ಟಿತ್ತು ಅಂದ್ರೆ ಹೋಗುದಿಲ್ಲ ಅದು. ಇಲ್ಲೇ ತಿರುಗಾಡಿದ್ರ ಆ ಆಸೆ ಈಡೇರೋ ಮಠ ಇಲ್ಲೇ ಇರ್ತಾ ಇದೆ. ಆಸೆ ಈಡೇರಿಸ್ಕೊಳ್ಬೇಕಾದ್ರೆ ಉಣ್ಬೇಕು ಉಣ್ಬಾರ್ದು? ಅದನ್ನ ಯಾವುದೇ ಇರ್ಬೋದು, ಅದನ್ನ ಭೋಗಿಸ್ಬೇಕು. ಮತ್ತು ಭೋಗಿಸ್ಬೇಕಾದ್ರೆ ಮತ್ತು ಜಾಗ ಬೇಕೋ ಬೇಡೋ? ಬುತ್ತಿ ಕಟ್ಕೊಂಡು ಹೋಗಿರ್ತೇವೆ ಎಲ್ಲಾರ. ಬುತ್ತಿ ಹೊಟ್ಟೆ ಹಸಿತೇವೆ ಅಂದ್ರೆ ಎಲ್ಲಿ ಇರ್ತೇವೆ ಅಲ್ಲೇ ನಿಂತು ಬಿಚ್ಚುಂತೇವನು? ಇಲ್ಲ, ಒಂದು ಆಶ್ರಯ ಹುಡುಕ್ತೇವೆ. ಏನನ್ನ? ಒಂದು ಗಿಡದ ಆಶ್ರಯರಾಗಲಿ, ಒಂದು ಗುಡಿ ಆಶ್ರಯರಾಗಲಿ, ಒಂದು ಮನೆಯ ಆಶ್ರಯರಾಗಲಿ, ಒಂದು ಕೆರೆ ದಂಡ್ಯಾರ ಆಗಲಿ, ಅಂತೂ ನೀರಿದ್ದ ಜಾಗ ಹುಡುಕಿ ಊಟಕ್ಕೆ ಹೆಂಗೆ ಕುಂದಿರ್ತೇವೋ ಹಂಗೆ ಆ ಸೂಕ್ಷ್ಮ ಶರೀರದಲ್ಲಿ ಬಯಕೆ ಇದ್ರೂ ಕೂಡ ಅದನ್ನು ಈಡೇರಿಸ್ಕೊಳ್ಬೇಕಾದ್ರೆ ಏನು ಮಾಡ್ಬೇಕಾಯ್ತು? ಮತ್ತೊಬ್ಬರ ದೇಹದಲ್ಲಿ ಪ್ರವೇಶ ಆಗಲೇಬೇಕು. ಸೂಕ್ಷ್ಮ ಶರೀರದಲ್ಲೋ ಸ್ಥೂಲ ಶರೀರದಲ್ಲೋ? ಸ್ಥೂಲ ಶರೀರದಲ್ಲಿ ಪ್ರವೇಶ ಆಗಬೇಕು. ಅವಾಗ ಏನಪ್ಪಾ ಅಂತ ಕೇಳಿ ಬಿಡಸಾವ್ರ ಹತ್ರ ಕರ್ಕೊಂಡು ಹೋದಾಗ ಮಂದಿರ ಸಾದಾ ಇದ್ದು ಬಾಳೆ ಪೋನ್ ಇರ್ತದ, ಅಡ್ನಾಡಿದ್ದು ಅಂದ್ರೆ ಬಿಡಸಾವನ್ ಪದ್ಧತಿನ ಮಾಡಿ ಬರು ಇರ್ತಾವ. ಏನು ಕೇಳಿರಿ ಅಂಥವ್ರ ಗೋಳು ಎಷ್ಟೋ ಸಲ ನೀವು ಅವ್ರು ಏನು ಮಾಡ್ತಾರಪ್ಪ? ರಂಗ ಹೋದ ಮಂತ್ರ ಹಾಕಿ ಕೆಲವರು ಅದು ಬಿಟ್ಟು ಹೋಗ್ಲಿ ಅಂತ ತಿಳ್ಕೊಂಡು ಒಂದು ಬುಟ್ಟ್ಯಾಕ ಬೆಂಕಿ ಹಾಕಿ ಅದನ್ನ ಅದ್ರ ಕೈಯಾಗ ಕೊಡ್ತಾರ. ಅದು ಸಾದಾ ದೇವ್ ಇತ್ತು, ಅಲ್ಲಿಪ ಅಂತತಿ. ಅದರಾಗ ಒಂದಿಟ್ಟು ಮಾಂಡ ದೇವ್ ಇತ್ತು ಅಂದ್ರೆ ಏನು ಮಾಡ್ತದ್ರಿ? ಅಂತದ್ ಕೈಯಾಗ ಮಂತ್ರ ಹಿಡಿಯ ಒಂದು ಜಡ್ಡ ಗಿಡಿಸ್ತದ, ಕೈಯಾಗ ತೊಗೊಂಡು ಹೊಳ್ಳೆ ಅವನ ಮೇಲೆ ಒಗದು ಬಿಡ್ತದ. ಏನಾದೈತ್ರಿ ಅಂತೂ ಹೇಳೋ ಅಭಿಪ್ರಾಯ ಮತ್ತೊಬ್ಬರು ಸೇರಿದಾಳ. ಅಂತ ಇದಾನ, ಯಾರ್ ನೀ ಅಂತ ಅದಾನ. ನಾ ಬ್ರಹ್ಮನೇ ಬೇಡ್ರಿ. ಮತ್ತೀಗ ನೀ ಯಾರ್ ನೀ ಅಂದಾಗ ಅದು ಹೇಳುದಲ್ರಿ ದೌಡು. ಎಷ್ಟೋ ಹೊತ್ತಿನ ಮೇಲೆ ಹೆಸರು ಹೇಳ್ತದ. ಹೆಸರು ಹೇಳಿದ ಮೇಲೆ ಮತ್ತೆ ಇಲ್ಲಿ ಯಾಕೆ ಬಂದಿ, ಏನು ಬೇಕು ನಿನಗ ಅಂತ ಕೇಳಿದ್ರೆ ನನಗೆ ಇಂಥದ್ದು ಬೇಕು ಅಂತ ಹೇಳಿದಾಗ ಅವಾಗ ಮಂತ್ರಗಾರ ಅವ್ರಿಗೆ ಹೇಳಿ ಕಳ್ಸಾನ, ಇಂಥ ದಿವಸ ಇಂಥ ವಸ್ತುವನ್ನು ಎಲ್ಲಿ ಇಟ್ಟು ಬರ್ರಿ? 3 ಹಾದಿ ಕೂಡದಲ್ಲಿ ಇಟ್ಟು ಬರ್ರಿ ಅಂತ ತಿಳ್ಕೊಂಡು
ಅದಕ್ಕೆ ಏನು ಆಸೆ ಅದ ಅದನ್ನು ಓದಿಟ್ಟು ಬಂದ್ಮೇಲೆ ಅದು ತೃಪ್ತಿ ಆಗ್ತದೆ ಅಂತ ಈ ಲೋಕಾನುಭವ. ಅಂತೂ ಆ ಸೂಕ್ಷ್ಮ ಶರೀರ ರೂಪವಾದ ಏನು ದೆವ್ ಅಂತ ಕರಿತೇವಿ, ಆ ದೇವಿಗೆ ಇನ್ನೊಂದು ದೆವ್ ಬೇಕಾತು. ಯಾವ್ದ್ರಿ? ಸ್ಥೂಲ ಶರೀರ ರೂಪ ದೆವ್. ಮತ್ತು ಇವೇನದಾವ್ರಿ? ಭೂತದಿಂದ ಉತ್ಪತ್ತಿ ಆದದ್ದು ಭೂತವೋ ಏನು? ಮತ್ತೇನು ಭೂತ ಅಂದ್ರೆ ಏನು? ದೆವ್. ಮತ್ತು 5 ದೆವ್ವಗಳಿಂದ ಕೂಡಿಕೊಂಡು ಉತ್ಪತ್ತಿ ಆದದ್ದು ಯಾವುದು? ಈ ಸ್ಥೂಲ ಶರೀರ. ಅದೇ 5 ಭೂತಗಳು ಸೂಕ್ಷ್ಮದಿಂದ ಉತ್ಪತ್ತಿ ಆದದ್ದು ಸೂಕ್ಷ್ಮ ಶರೀರ. ಮತ್ತು ಇದು ಕೂಡ ಏನದ? ದೆವ್ವೇ ಅದ. ಈ ದೆವ್ ಆ ದೆವ್ ಬಿಡಿಸಕ್ಕೆ ಹೆಂಗೆ ಮಂತ್ರಗಾರನಲ್ಲಿ ಹೋಗ್ಬೇಕು, ಹಂಗೆ ಈ ದೆವ್ ಬಿಡಿಸ್ಕೊಳಕ್ಕೂ ಏನು ಮಾಡಬೇಕು? ಮಂತ್ರಗಾರನಲ್ಲಿ ಹೋಗಲೇಬೇಕು. ಇಲ್ಲಿ ಹೇಳುವ ಅಭಿಪ್ರಾಯ ಏನದ, ಹೆಂಗೆ ದೆವ್ ಬಡ್ಕೊಂಡಾಗ ದೆವ್ ತನ್ನ ಅಭಿಲಾಷೆ ಈಡೇರಿಸಿಕೊಳ್ಬೇಕಾದ್ರೆ ಹಂಗೆ ಬಯಲಾಗ ನಿಂತ್ಕೊಂಡು ನನಗಿಲ್ಲಿ ತಂದು ಕೊಡು ಅಂದ್ರೆ ಯಾರು ಹೋದೇವನಲ್ಲ ಸೈನ್ಯಕ್ಕೆ? ಅಲ್ಲಿ ಏನಾರು ಬಯಲಾಗ ಧ್ವನಿ ಆಯ್ತು ಅಂತ ತಿಳ್ಕೊರಿ. ಇಲ್ಲಿ ಕುಂತೇವೆ ನಾವು ನೀವೆಲ್ಲರೂ. ಒಳ್ಳೆ ಏನಪ್ಪ ಅಂತ ಕೇಳಿದ್ರೆ ಯಾವುದಕ್ಕೂ ಅಂದವ್ರಲ್ಲ, ನಾನು ಅಲ್ಲ ನಂದು ಅಲ್ಲ ನನಗೇನಾಗೋದೈತೆ ಅಂತ ತಿಳ್ಕೊಂಡೇವು ಅಂದ್ರು ಕೂಡ ಈ ಬಯಲಾಗ ಒಂದು ಈಟ್ ಏನಾದ್ರೆ ಕ್ಯಾಕೆ ಹೊಡೆದಂಗೆ ಧ್ವನಿ ಆಯ್ತು ಅಂದ್ರೆ, ಇಲ್ಲ ಅತ್ತಂಗಾರ ಧ್ವನಿ ಆಯ್ತು ಅಂದ್ರೆ ಏನು ಮಾಡ್ತೇವ್ರಿ? ಎಲ್ಲಿ ಓಡ್ತೇವೋ ಏನಕ್ಕೋ ಹೇಳಾಕ ಬರೋದಲ್ಲ. ಯಾಕಂದ್ರೆ ಸೂಕ್ಷ್ಮ ಇರುವುದನ್ನು. ಅದೇ ಸ್ಥೂಲದೊಳಗೆ ಬಂದಾಗ ಯಾರ್ದಾರ ಮೈಯೊಳಗೆ ಬಂದಾಗ ಒದರಾಕ್ ಶುರು ಮಾಡಿದ್ರು ಕೂಡ ಏನು ಮಾಡಿದ್ರು? ಧೈರ್ಯ ಮಾಡ್ತೇವೆ. ಸರ್ ಕಳ್ಸೋದನ್ನ ತಗೊಂತೇವೆ. ಇಲ್ಲ ಬಿಗಿ ಬೇಸೆ ಒಂದು 4 ಏಟು ಅಂತೀವಿ. ಯಾವಾಗ ಒಂದು ಸ್ಥೂಲ ಶರೀರ ಆಶ್ರಯ ಮಾಡಿಕೊಂಡಾಗ ಅದರ ಭೋಗದ ವ್ಯವಹಾರ ನಡೆದದ. ಹಾಗೆ ನಾವು ಮಾಡಿದ ಕರ್ಮದ ಫಲವನ್ನು ನಾವೇ ಊಟ ಮಾಡಬೇಕಾಗಿತ್ತು ಅಂದರೆ ಸೂಕ್ಷ್ಮ ಶರೀರ ರೂಪದಿಂದ ಉತ್ಪತ್ತಿಯಾಗಿ ಬಂದಾಗ್ಯಾದ್ರು ಸೂಕ್ಷ್ಮ ಶರೀರದಲ್ಲಿ ಅನುಭವ ಮಾಡಬೇಕಾದ್ರೂ ಉಣ್ಣಾಕ ಬರೋದಿಲ್ಲಾಗ. ಅದಕ್ಕೊಂದು ಏನು ಬೇಕು? ಸ್ಥೂಲ ಶರೀರ. ಇದಕ್ಕೆ ಭೋಗಾಯತನ ಅಂದಾರ. ಇದಕ್ಕೆ ಯಾವ ತನ ಅಂದಾರ? ಭೋಗಾಯತನ. ಈ ಭೋಗಾಯತನವನ್ನು ತಯಾರು ಮಾಡಿದ ಯಾರು? ಪರಮಾತ್ಮ. ಮತ್ತೆ ಪುನಃ ಇಚ್ಛಾ ಮಾಡಿದ ಸ್ಥೂಲ ಸೃಷ್ಟಿ ತಯಾರಾಯ್ತು. ಆಮೇಲೆ ಏನಾಯ್ತು? ಸ್ಥೂಲ ಸೃಷ್ಟಿ ಅಂತೂ ತಯಾರಾಯ್ತು. ಈ ರೀತಿಯಾಗಿ ಪ್ರಪಂಚದ ಆರೋಪವು ಆಗ್ಯದ ನೋಡು ಅಂತ ಭಾಳ ದಿವಸ ಅದು ನೆನಪರ್ಯದ ಉತ್ತರ ಪೂರ ಈ ರೀತಿಯಾಗಿ ತಯಾರಾತು ನೋಡು ಅಂತ ಹೇಳಿದರು. ಅಂದರೆ ಇಲ್ಲದಂಥ ಒಂದು ಪ್ರಕೃತಿಯನ್ನು ಏನು ಮಾಡ್ಬೇಕಾಯ್ತು? ಕಲ್ಪನಾ ಮಾಡಿದಾಗ ಈ ಜಗತ್ತಿನ ಸಂಗತಿ ಹಚ್ಚಾಕುವಂಥ ಹೊರತಾಗಿ ಇಲ್ಲದಿದ್ದರೆ ಮಾಡಲಿಕ್ಕೆ ಬರ್ತಿರ್ಲಿಲ್ಲ. ಅದಕ್ಕೆ ಅಗ್ನಿಯಲ್ಲಿ ದಾಹಕ ಶಕ್ತಿ, ಮಣ್ಣಿನಲ್ಲಿ ಜಿಗಿ ಶಕ್ತಿ ಇರುವಂತೆ ಸಚ್ಚಿದಾನಂದ ಘನಸ್ವರೂಪನಾದ ನಿನ್ನಲ್ಲಿ ಒಂದು ಮಾಯಾಶಕ್ತಿ ಉಂಟು. ನಿನ್ನ ಸ್ವರೂಪದ ನಿನ್ನನ್ನೇ ನೆಮ್ಮಿಯುವುದು. ಏನು ಮಾಡ್ಯದದು? ನಿನ್ನನ್ನೇ ನೆಮ್ಮಿಯುವುದು ಅಂದ್ರೆ ನಿನ್ನ ಆಶ್ರಯದೊಳಗೆ ಒಂದು ಮಾಯಾ ಅನ್ನುವಂಥ ಶಕ್ತಿ ಅದ. ಅಗ್ನಿಯಲ್ಲಿರುವ ದಾಹಕ ಶಕ್ತಿಯು ಮಣಿಮಂತ್ರ ಔಷಧಗಳ ಪ್ರತಿಬಂಧಕದಿಂದ ಇಲ್ಲೆಂದು ಪ್ರತಿಬಂಧಕ ಅಭಾವದಿಂದ ಉಂಟೆಂದು ಹೇಳಿಸಿಕೊಳ್ಳುವಂತೆ. ಈಗ ಬೆಂಕಿಯ ಸ್ವಭಾವ ಏನ್ರಿ? ಸುಡುವ ಧರ್ಮ ಅದರದು. ಅರ್ಥವ್ರು ಇರಲಿ, ಅರಿಲಾರ್ದವ್ರು ಇರಲಿ, ಸಣ್ಣವ್ರು ಇರಲಿ, ದೊಡ್ಡವ್ರು ಇರಲಿ, ಮುಟ್ಟಿದ್ರೆ ಏನು ಮಾಡ್ತದ? ಸುಡು ಶಕ್ತಿನೇ. ಸುಡುವತನ ಐತೆ ಅಂದರೂ ಕೂಡ ಆ ಸುಡುವತನವನ್ನು ಪ್ರತಿಬಂಧಕ ಮಾಡುವಂಥ ಕೆಲವು ಉಪಾಯ ಅದಾವ. ಎದರಿಂದಪ್ಪ ಅಂದ್ರೆ ಮನೆಯಿಂದ ಆಗಲಿ, ಒಂದು ಮನೆ ಅಂತ ಇರ್ತದೆ, ರತ್ನ ಹರಳು ಅಂತೇವಲ್ಲ, ಹಂಗೆ ಆ ಮನೆ ತಂದು ಆ ಬೆಂಕಿ ಮಗ್ಗಲ ಕೈ ಇಟ್ರೆ ಅದು ಏನು ಮಾಡಿದ್ರು ನಾವು ಬೇಕಾದಂಗೆ ಕೈಯಾಗಿ ಹಿಡ್ಕೊಂಡು ಬಾಯಾಗ ಹಾಕೊಂಡ್ರು ಸುಡುದಿಲ್ಲ ಅದು. ಅದ ಮನಿ ಪ್ರಭಾವದಿಂದ ಆ ಸುಡುವತನ ದಾಹಕ ಶಕ್ತಿದ ಅಭಾವ ಆಗಿರ್ತಾ ಇದೆ. ಇಲ್ಲ ಅಂದ್ರೆ ಮಂತ್ರ ಹಾಕಿದ್ರು ಕಡಿಮೆ ಆಕೈತಿ. ಅದಕ್ಕೆ ಮಂತ್ರಗಳದಾವು. ಅವನು ಯಾವಾಗ ಹೆಂಗೆ ಪಠಿಸ್ಬೇಕು, ಏನು ಮಾಡ್ಬೇಕು ಅದಕ್ಕೆ ನಿಯಮ ಅದಾವ. ಗ್ರಹಣ ಕಾಲದಲ್ಲಿ ನೀರೊಳಗೆ ಕೂತ್ಕೊಂಡು ಆ ಏನು ನಿಯಮ ಅದಾವ ನಿಯಮಾನುಸಾರವಾಗಿ ಆ ಮಂತ್ರವನ್ನು ಪಠನ ಮಾಡಿದಾಗ ಅದು ಸಿದ್ಧಿ ಹಾಕಿರ್ತದೆ. ಸುಮ್ಮನೆ ಸಿದ್ಧಿ ಆಗೋದಿಲ್ಲ. ಅದು ಸಿದ್ಧಿ ಆಯಿತು ಅಂದ್ರೆ ಆ ಮಂತ್ರ ಪ್ರಯೋಗ ಮಾಡಿದ್ರೆ ಸಾಕು, ಎಂಥ ನಿಗಿ ಬೆಂಕಿ ಅದಂದ್ರೂ ಸುಡುವುದಿಲ್ಲ. ಇಲ್ಲ ಅಂದ್ರೆ ತಪ್ಪಲಿರ್ತದೊಂದು, ಏನು ವನಸ್ಪತಿ ಅದಾವಲ್ಲ, ಒಂದು ತಪ್ಪಲಿರ್ತದ. ಆ ತಪ್ಪಲ ತಂದು ಒಂದಿಟ್ಟು ಅದ್ರಾಗ ಒಗದು ಬಿಡ್ರಿ, ಅದೇನು ಮಾಡಿದ್ರು ಸುಡುವುದಿಲ್ಲ. ಅದಕ್ಕೆ ಮನಿ ಮಂತ್ರ ಔಷಧಾದಿ ಅಂತ ಬರೀತಾರೆ. ಮನಿ ಮಂತ್ರ ಔಷಧ. ಗಿಡಮೂಲಿಕೆ ಇರ್ಬೋದು, ಮಂತ್ರ ಹಾಕಬಹುದು. ಅದೊಂದು ಮನಿ ಅಂತ ಇರ್ತದೆ, ತಂದು ಇಟ್ಟರೆ ಬೆಂಕಿ ಸುಡುವುದಿಲ್ಲ. ಇದು ಅಭಾವ ಆಯ್ತು. ಈಗ ಎದರ ಅಭಾವ? ದಾಹಕದ ಅಭಾವ ಆಯ್ತು. ಇನ್ನು ಯಾವಾಗ ಮಣಿಮಂತ್ರ ಔಷಧಗಳನ್ನು ದೂರ ಸರಿಸ್ತೇವೆ ಅವಾಗ ಏನಾಯ್ತು ಅಂತ ಕೇರೆ ದಾಹಕದ ಭಾವ. ಭಾವ ಅಂದ್ರೆ ಅದ, ಅಭಾವ ಅಂದ್ರೆ ಇಲ್ಲ. ಹೇಗೋ ಹಾಗೆ ಏನದಪ್ಪ ಅಂತ ಕೇಳಿದ್ದಾದ್ರೆ
ಉಂಟಂತೂ ಹೇಳಿಸ್ಕೊಂಡ, ಐತೆ ಅಂತೂ ಹೇಳಿಸ್ಕೊಂತದ, ಇಲ್ಲಂತೂ ಹೇಳಿಸ್ಕೊಂತದ. ಹಾಗೆ ನಿನ್ನ ಸ್ವರೂಪದಲ್ಲಿ ಮಾಯಾಶಕ್ತಿಯು ಅಜ್ಞಾನ ಮತ್ತು ಜ್ಞಾನಾವಸ್ಥೆಗಳಲ್ಲಿ ಉಂಟಿಲ್ಲೆಂದು ಹೇಳಿಸಿಕೊಳ್ಳುತ್ತದೆ. ಅಜ್ಞಾನ ದಶದಲ್ಲಿ ಅದ ಅಂತ ಹೇಳಿಸ್ಕೊಂತ ಇದೆ, ಜ್ಞಾನ ದಶದಲ್ಲಿ ಇಲ್ಲ ಅಂತ ಹೇಳಿಸ್ಕೊಂತ ಇದೆ. ಅಂದ್ರೆ ಅದ ಅಂದ್ರೆ ಅದಾನು, ಅದ ಅಂದ್ರೆ ಅದಾನಂದ್ರ ಇಲ್ಲ, ಇಲ್ಲಂತ ಏನಂದ್ರ ಇಲ್ಲ ಅನ್ನಕ್ಕೂ ಬರೋದಿಲ್ಲ. ಅದ ಅಂದ್ರೆ ಅದಾನಂದ್ರ ಅದ ಅನ್ನಕ್ಕೂ ಬರೋದಿಲ್ಲ, ಇಲ್ಲ ಅನ್ನೋಂಗಿಲ್ಲ. ಅದಕ್ಕೆ ಮತ್ತೆ ಮುಂದೆ ಅದ ಅಂದ್ರೆ ಏನು, ಅದ ಅನ್ನಕ್ಕೆ ಬರೋದಿಲ್ಲ. ಇಲ್ಲ ಅನ್ನೋ ಅಂದ್ರೆ ಇಲ್ಲ ಅನ್ನಕ್ಕೆ ಬರೋದಿಲ್ಲ. ಮತ್ತೆ ಏನಂತೀರಿ? ಅದ ಇಲ್ಲ ಅನ್ರಿ ಅಂದ್ರೆ ಅದ ಇಲ್ಲ ಅಂತೂ ಹೇಳಕ್ಕೆ ಬರೋದಿಲ್ಲ. ಮತ್ತು ಅಂತೀರಿ ಏನ್ರಿ ಅಂದ್ರೆ ಅನಿರ್ವಚನೀಯ. ಅದಕ್ಕೆ ಏನನ್ನಬೇಕು? ಅನಿರ್ವಚನೀಯ ಅಂತಾರ. ಇದ್ರ ಬಗ್ಗೆ ಇನ್ನೂ ಚರ್ಚೆ ಭಾಳ ಅದ. ಅವಶ್ಯ ಬಂದು ಸಾಯಂಕಾಲ